ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಗೇಯಾನಿ ಅತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಗೆ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್ಜಿತಗೈತಮೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಶ್ರೀಭಗವಾನುವಾಚ ಅಥ ಯೋ ಗೃಹಮೇಧೀಯಾನ್ ಧರ್ಮಾಣಿ ವಾವಸಂಗೃಹೇ ಕಾಮರ್ಥಂಚ ಧರ್ಮಂಚ ದೋಗ್ಧಿಭೂಯಃ ಪಿಪರ್ತಿತಾನ್. ಸ್ವಸ್ತಿಯಸ್ತು. ಭಗವಂತ ತನ್ನ ತಾಯಿಗೆ ಉಪದೇಶವನ್ನು ಮಾಡ್ತಾ ಜನ್ಮ ಮತ್ತು ಮರಣ, ಹೇಗೆ ಹುಟ್ಟುತ್ತಾನೆ, ಹೇಗೆ ಮರಣವನ್ನು ಹೊಂದುತ್ತಾನೆ ಅಂತನ್ನೋದನ್ನು ಹೇಳಿ, ಒಬ್ಬ ಜ್ಞಾನಿಯಾಗಿದ್ದರೆ ತಾಯಿಯ ಗರ್ಭದಲ್ಲಿ ಇದ್ದಾಗ 100 ಜನ್ಮದ ಸ್ಮರಣೆ ಬರ್ತದಂತೆ. 100 ಜನ್ಮದಲ್ಲಿ ನಾನೇನಾದರೂ ಸತ್ಕಾರ್ಯವನ್ನು ಮಾಡಿದ್ದೇನಾ, ಯಾಕೆ ಅಂದರೆ ಈ ಜನ್ಮದಿಂದ ಪಾರಾಗಲಿಕ್ಕೆ ಏನಾದರೂ ಅಂಥ ಕೆಲಸ ಮಾಡಿದ್ದೇನಾ ಅಂತ 100 ಜನ್ಮದ ವಿಚಾರವನ್ನು ಮಾಡ್ತಾನಂತೆ. ಕೊನೆಗೆ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ತೋತ್ರ ಮುಗಿತಾ ಇರುವಾಗ ಒಂದು ಪ್ರಾರ್ಥನೆ ಮಾಡಿಕೊಳ್ತಾನಂತೆ. ನನ್ನ ಸ್ಥಿತಿ ಹೇಗಿದೆ ಅಂದರೆ ಹೋಗಬೇಕು ಅಂತ ಅಪೇಕ್ಷೆ ಆಗುತ್ತೆ, ಹೋದರೆ ಭಯ ಆಗತ್ತೆ, ಹೀಗಿದ್ದೀನಿ ನಾನು ಅಂತ ಹೇಳಿಕೊಂಡ ದೇವರ ಹತ್ರ. ಯಾಕೆ ಇಲ್ಲಿ ಕೂತ್ರೆ ಎಷ್ಟು ದಿವಸ ಅಂತ ಕೊಡೋದು, ಕೈ ಕಾಲು ಎಲ್ಲ ಮಡಚಿಕೊಂಡು ಕೂತಿರ್ಬೇಕು. ಭುಗ್ನ ಪೃಷ್ಟು ಜಾನ ಉದರ, ಹೊಟ್ಟೆ ಕೈ ಕಾಲು ಎಲ್ಲ ಮಡಚಿಕೊಂಡು ಕೂತಿರಬೇಕು. ಹುಳಗಳು ಕಡಿತಾ ಇರ್ತದೆ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಸರಿ ಹೊರಗೆ ಬಂದ್ಬಿಡು ಅಂದರೆ ಹೊರಗೆ ಹೋದ ಕೂಡಲೇ ನಿನ್ನ ಇಚ್ಛೆ, ನಿನ್ನ ಮಾಯೆ ಅದು ನಮ್ಮ ಮೇಲೆ ಬಂದು ಬಿತ್ತು ಅಂತ ಆದರೆ ಮುಗಿದು ಹೋಯಿತು. ಮತ್ತೆ ಅಹಂಕಾರಗಳು, ಅಭಿಮಾನ, ಈ ಸಂಸಾರ ಇದು ಬೆನ್ನತ್ತಿಕೊಂಡು ಕೂಡ್ತದೆ. ಏನು ಮಾಡಲಿ ಅಂತ ದೇವರನ್ನೇ ಪ್ರಾರ್ಥನೆ ಮಾಡ್ತಾನೆ ಈ ಜೀವ. ಆಗ ಸೂತಿ ಮಾರುತಃ ಪ್ರಸೂತಿ ನಾಮಕ ವಾಯುದೇವರು ಈ ಜೀವನನ್ನು ಹೊರಗೆ ಹಾಕ್ತಾರಂತೆ. ನೋಡ್ರಿ, ವಾಯುದೇವರು ಎಷ್ಟು ಕೆಲಸ ಮಾಡಬೇಕು. ಬರೀ ಶ್ವಾಸೋಚ್ಛ್ವಾಸವನ್ನಷ್ಟೇ ಮಾಡಿಸೋದಿಲ್ಲ, ಜ್ಞಾನಭಕ್ತಿ ವೈರಾಗ್ಯ ಕೊಡೋದಷ್ಟೇ ಅಲ್ಲ, ಜೀವ ಹುಟ್ಟಬೇಕಾದರೂ ಜೀವನನ್ನು ಉದರದಿಂದ ಹೊರಗೆ ಹಾಕುವ ಕೆಲಸವನ್ನು ಅವರೇ ಮಾಡಬೇಕು. ಪ್ರಸೂತಿ ನಾಮಕ ವಾಯುದೇವರು. ಹಸಿವೆ ನೇರಳಿಕೆಗಳು ನಮಗಾಗಬೇಕು ಅಂದರೆ ವಾಯುದೇವರು ಬೇಕಂತೆ. ಅಸನ ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಏಕ ಏವ ಮಹಾನ್ ವಾಯು ಸರ್ವದೇಹೇಶು ಸಂಸ್ಥಿತಃ. ಆಚಾರ್ಯರಂತಾರೆ, ಅಶನ ಪಿಪಾಸ ಅಪಾನ ಮೃತ್ಯು ಅಂತ 4 ರೂಪದಿಂದ ವಾಯುದೇವರಿದ್ದಾರಂತೆ. ಚೆನ್ನಾಗಿ ಹಸಿವೆ ಆಗ್ತದೆ, ತಿನ್ನಬೇಕು ಅಂತ ಅನಿಸಿದರೆ ವಾಯುದೇವರ ಅನುಗ್ರಹ ಅಂತೆ. ಏನು ತಿನ್ನಬೇಕು ಅಂತ ಅನಿಸ್ವಲ್ತು ಅಂದರೆ ವಾಯುದೇವರು ಯಾಕೋ ಸ್ವಲ್ಪ ಇವತ್ತು ಮನಸ್ಸು ಮಾಡಿಲ್ಲ ಅಂತ ತಾತ್ಪರ್ಯ. ಪಿಪಾಸ ನೀರಡಿಕೆಯಾಗಿದೆ, ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕು ಅಂತ ಅನಿಸುತ್ತೆ ಅಂದರೆ ವಾಯುದೇವರ ಅನುಗ್ರಹ ಬೇಕು. ಹಾಗೆ ಸೂತಿ ಮಾರುತಃ ಪ್ರಸೂತಿ ನಾಮಕ ವಾಯುದೇವರು ಈ ಜೀವನನ್ನು ಮಾತ್ರ ಗರ್ಭದಿಂದ ಹೊರಗೆ ಹಾಕ್ತಾರೆ. ನೆಲದ ಮೇಲೆ ಬಿದ್ದಾಗ ಮಲದಲ್ಲಿ ಬಿದ್ದ ಕ್ರಿಮಿಯಂತೆ ಉರುಳಾಡ್ತೀವಂತೆ. ಅದೊಂದು ವೇದನ, ಮೂರ್ಛಾವಸ್ಥೆಗೆ ಹೋಗಿರ್ತೇವೆ. ಹಾಗೇನಾಗತ್ತೆ, ಇವನು ಏನು ಅನುಭವಿಸ್ತಾ ಇದ್ದಾನೆ ದುಃಖ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆ ಕಡೆ ಇದ್ದವರು ಇವನು ದುಃಖವನ್ನು ನೋಡಿ ಅವರು ಇನ್ನೊಂದೇನೋ ಅರ್ಥ ಮಾಡಿಕೊಳ್ತಾರೆ. ಇವನಿಗೆ ಹಸಿವೆ ಆಗಿದ್ದರೆ ಹೊಟ್ಟೆ ನೋವಾಗಿದೆ ಅಂತ ಅವ್ರು ತಿಳ್ಕೊಳ್ಳೋದು, ಇವನು ಹೊಟ್ಟೆ ನೋವಾದಾಗ ಅವ್ನು ಹಸಿವೆ ಆಗಿದೆ ಅಂತ ಅವ್ರು ತಿಳ್ಕೊಳ್ಳೋದು. ಈ ಸ್ಥಿತಿ ಆಗಿಬಿಡ್ತದೆ. ಹೀಗಾಗಿ ಇನ್ನೂ ಹೆಚ್ಚೆಚ್ಚು ದುಃಖಗಳನ್ನು ಪಡ್ತಾನೆ. ಮತ್ತೆ ಬೆಳೆದು ದೊಡ್ಡವನಾದಾಗ ಮತ್ತೆ ಇದೇ ಸಂಸಾರಕ್ಕೆ ಬರುವಂತಹ ಅನೇಕ ಕರ್ಮಗಳನ್ನು ಮಾಡ್ತಾನೆ ಅಂತ
ಇಷ್ಟು ಹೇಳಿ ಇದನ್ನ ಹೇಗಿರಬೇಕು ಅಂದರೆ ಮಾಯಾ ವಿರಚಿತೇ ಲೋಕೆ ಚರೇದ್ಯಸ್ಯ ಕಲೇವರಂ ಸಮ್ಯಕ್ ದರ್ಶನಯ ಬುದ್ಧಿಯ ಯೋಗ ವೈರಾಗ್ಯ ಯುಕ್ತಯ. ಚೆಂದಾಗಿ ವೈರಾಗ್ಯವನ್ನು ಪಡೆದು ಸಮ್ಯಕ್ ದೃಷ್ಟಿ ಅಂದರೆ ಭಕ್ತಿಯಿಂದ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ಚರೇತ್ ಕಳೇವರಹ ದೇಹ ಸಂಚಾರ ಮಾಡ್ತಾ ಇರಬೇಕು. ಈ ಲೋಕದಲ್ಲಿ ಏನಾಗಬಾರ್ದು, ದೇಹ ಅದು ಇರೋ ಅಷ್ಟು ಕಾಲ ಇರಲಿ ಅಂತ ಬಿಟ್ಟಿರ್ಬೇಕು ಅದನ್ನಷ್ಟೇ. ಅದಕ್ಕೆಲ್ಲ ಬಹಳ ಅಭಿಮಾನಗಳನ್ನು ಮಾಡಿಕೊಂಡು ವ್ಯವಸ್ಥೆ ಮಾಡಿ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ದೇವರು ಜ್ಞಾನವನ್ನು ಭಕ್ತಿಯನ್ನು ಹೇಳಿ ಮುಕ್ತಾಯ ಮಾಡ್ತಾನೆ ಈ ಅಧ್ಯಾಯವನ್ನು. ಇದಾದ ಮೇಲೆ 33ನೇ ಅಧ್ಯಾಯ, 33 ಹಾಗೂ 34, ಇವತ್ತೊಂದು ಅಧ್ಯಾಯ, ನಾಳೆ ಒಂದು ಅಧ್ಯಾಯ, ಅಲ್ಲಿಗೆ ಮುಕ್ತಾಯ. ಭಗವಾನು ವಾಚ ಏನು ಅದಕ್ಕೆ ಈ ಅಧ್ಯಾಯದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ, ಪ್ರಾರಂಭದ ಮಾತುಗಳಲ್ಲಿ ಏನೇನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂದರೆ ಅತ್ರ ನಿವೃತ್ತಿ ಕರ್ಮಿಣಾಂ ಭಕ್ತಿ ಅತಿಶಯವತಾಂ ಅಪುನರಾವರ್ತಿ ಲೋಕ ಪ್ರಾಪ್ತಿ ಫಲಂ ವಕ್ತುಂ. ನಿಷ್ಕಾಮ ಕರ್ಮವನ್ನೇನು ಮಾಡ್ತಾರೆ ಅವರಿಗೆ ಭಕ್ತಿ ಅತಿಶಯ ಇರ್ತದೆ. ಯಾರಿಗೆ ಭಕ್ತಿ ಅತಿಶಯವಿರ್ತದೋ ಅವರು ಮಾತ್ರ ನಿಷ್ಕಾಮ ಕರ್ಮವನ್ನು ಮಾಡ್ತಾರೆ. ಅವರಿಗೆ ಅಪುನರಾವೃತ್ತಿ ಲೋಕ ಪ್ರಾಪ್ತಿ, ತಿರುಗಿ ಬರದೇ ಇರುವಂತಹ ಲೋಕಗಳ ಪ್ರಾಪ್ತಿಯಾಗುವುದಕ್ಕೆ ಏನು ಫಲ ಅದ ಅದನ್ನು ಹೇಳುವುದಕ್ಕಾಗಿ ಶ್ರದ್ಧಾ ಉತ್ಪಾದನಾಯ, ಇನ್ನಿಷ್ಟು ಶ್ರದ್ಧಾ ಬರಬೇಕು. ಯಾರ್ದೋ ರಾಯರ ಬಗ್ಗೆ ಟೀಕಾರರ ಬಗ್ಗೆ ನಾವು ಎಷ್ಟೋ ತಿಳ್ಕೊಂಡಿರ್ತೀವಿ, ಮತ್ತೊಂದೆರಡು ಮಹಿಮೆ ಹೇಳಿದ್ಕೊಳ್ಳಿ ಇನ್ನಿಷ್ಟು ಶ್ರದ್ಧಾ ಜಾಸ್ತಿ ಆಗ್ತದೆ, ಇನ್ನೊಂದೆರಡು ಅವ್ರ ಬಗ್ಗೆ ಹೇಳಿದ್ಕೊಳ್ಳಿ ಮತ್ತೊಂದು ಶ್ರದ್ಧಾ ಜಾಸ್ತಿ ಆಗ್ತದೆ. ಹಾಗೆ ನಿಷ್ಕಾಮ ಕರ್ಮವನ್ನು ಮಾಡುವಂತಹ ಅತಿಶಯ ಭಕ್ತಿ ಇರುವ ಜ್ಞಾನಿಗಳು ಭಕ್ತರೇನಿದ್ದಾರೆ ಅವರಿಗೆ ಇನ್ನಿಷ್ಟು ಶ್ರದ್ಧೆ ಬರಲಿ, ನಿಷ್ಕಾಮ ಕರ್ಮವನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಈ ಅಧ್ಯಾಯದಲ್ಲಿ ನಿಷ್ಕಾಮ ಕರ್ಮದ ಫಲವನ್ನು ಹೇಳ್ತಾರೆ. ಸಕಾಮ ಕರ್ಮ ಮಾಡುವುದು ಬೇಡ ಅಂತನ್ನುವುದಕ್ಕಾಗಿ ಆ ಸಕಾಮ ಕರ್ಮವನ್ನು ಮಾಡುವುದರಿಂದಾಗಿ ಆಗುವ ದುಷ್ಪರಿಣಾಮಗಳೇನು, ಅದರ ಸೈಡ್ ಎಫೆಕ್ಟ್ಗಳು. ಯಾಕಂದರೆ ಎಲ್ಲ ಗುಳಿಗಿನೂ ಕೆಲಸ ಮಾಡ್ತದೆ ಅಂತ ಏನಿಲ್ಲರಿ. ಕೆಲವು ಗುಳಿಗೆ ಕೆಲಸ ಮಾಡದೇ ಇದ್ರೆ ಸಂತೋಷ, ವಿಪರೀತ ದುಷ್ಪರಿಣಾಮ ಮಾಡಿಬಿಟ್ರೆ ಏನು ಮಾಡ್ಬೇಕೆಲ್ಲದ. ಹಾಗೆ ನಿವೃತ್ತ ಸಕಾಮ ಕರ್ಮ ಎಂಬುದೇನಾದರೂ ಮಾಡ್ತದ ಅದನ್ನು ತಿಳಿಸ್ಬೇಕು. ಪುನರಾವೃತ್ತಿ ಲೋಕ ಮತ್ತು ಬರುವಂಥ ಲೋಕ ಅದ ಅಂತ ತಿಳಿಸೋದಕ್ಕಾಗಿ ಇಲ್ಲಿ ಹೊರಟಿದ್ದಾನೆ. ಇದೊಂದು ಪ್ರಕರಣ, ಬೇರೆ ಹಿಂದೆ ಹೇಳಿದ ಪ್ರಕರಣವನ್ನು ಬಿಟ್ಟು ಬೇರೆ ಪ್ರಕರಣವನ್ನು ಹೇಳ್ತಾ ಇದ್ದಾನೆ. ಅಥಯೋ ಗೃಹಮೇಧೀಯಾನ್ ಧರ್ಮಾನೇವ ಅವಸಂಗ್ರಹೇ. ಗೃಹಸ್ಥಾಶ್ರಮಿಯಾಗಿ ಚೆಂದಾಗಿ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡ್ತಾನಂತೆ. ಗೃಹಸ್ಥಾಶ್ರಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡೋದು ಅಂದರೆ ಏನು? ಕಾಮಂ ಅರ್ಥಂಚ ಧರ್ಮಂಚ ದೊಗ್ಧಿಭೂಯ ಪಿಪರ್ತಿತಾನ್. ಧರ್ಮ ಅರ್ಥ ಕಾಮಗಳು ಚೆಂದಾಗಿ ಫಲಪ್ರದವಾಗಬೇಕು, ಹಾಗೆ ಅವುಗಳನ್ನು ಸೇವನೆ ಮಾಡ್ತಾನಂತೆ. ಧರ್ಮ ಅರ್ಥ ಕಾಮಗಳು ಚೆನ್ನಾಗಿ ಫಲಪ್ರದವಾಗಬೇಕು ಅಂದರೆ ಅರ್ಥ ಅವುಗಳನ್ನು ಸಕಾಮವಾಗಿ ಮಾಡ್ತಾನೆ ಅಂತ ತಾತ್ಪರ್ಯ. ಅದು ಹೇಳಿದರು. ದೋಗ್ಧಿಭೂಯ, ಮತ್ತೆ ಹಾಲು ಕರೀತದಂತೆ. ಇವನು ಧರ್ಮವನ್ನು ಆಚರಣೆ ಮಾಡಿದ್ದು ಯಾತಕ್ಕಾಗಿ? ವಿಷ್ಣು ಪ್ರೀತಿಗಾಗಿ ಅಲ್ಲ, ಮತ್ಯದಕ್ಕಾಗಿ ಹಾಲು ಕೊಡಲಿ ಅನ್ನೋ ಉದ್ದೇಶದಿಂದ. ಇವನು ಅರ್ಥವನ್ನು ಸಂಪಾದನೆ ಮಾಡಿದ್ದು ಯಾತಕ್ಕಾಗಿ? ಭಗವತ್ ಪ್ರೀತಿಗಾಗಿಯೇ ಅಲ್ಲ, ಅದು ಮತ್ತಿಷ್ಟು ಅರ್ಥವನ್ನು ಕೊಡಲಿ. ದೌಗ್ಧಿಭೂಯ. ಕಾಮವನ್ನು ಅವನು ಬಳಸಿಕೊಂಡದ್ದು ಯಾತಕ್ಕಾಗಿ ಅಂತ ಕೇಳಿದ್ರೆ ಮತ್ತಿಷ್ಟು ಕಾಮವನ್ನು ಕೊಡಲಿ ಅಂತ. ಅದರ ಅರ್ಥ ಧರ್ಮಾರ್ಥ ಕಾಮಗಳನ್ನು ಸಕಾಮವಾಗಿ ಮಾಡ್ತಾ ಇದ್ದಾನೆ. ಭೂಯ ಪಿಪರ್ತಿತಾನ್, ಮತ್ತೆ ಅದನ್ನು ಮಕ್ಕಳಿಗೆ ಉಪದೇಶ ಮಾಡ್ತಾನಂತೆ. ನೋಡ್ರಿ, ಪುತ್ರಾದಿಶು ಉಪದಿಶ್ಯ ಸ್ವಯಂ ಅನುತಿಷ್ಠತಿ ಯಾವತ್. ತಾನೂ ಆಚರಣೆ ಮಾಡ್ತಾನೆ, ಮಕ್ಕಳಿಗೆ ಹೇಳ್ತಾನೆ ನೀವು ಹಿಂಗೆ ಇರಬೇಕು, ಚೆನ್ನಾಗಿ ಸಂಸಾರದಲ್ಲಿ ಸುಖವಾಗಿರಬೇಕು ಅಂದ್ರೆ ಏನು ಮಾಡಬೇಕು? ಸಾಕಷ್ಟು ಯಜ್ಞಗಳನ್ನು ಮಾಡಬೇಕು, ಹೇರಳವಾದ ದ್ರವ್ಯ ಸಂಪಾದನೆ ಮಾಡಬೇಕು, ದಾನ ಕೊಡಬೇಕು, ಅನಂತರದಲ್ಲಿ ಸ್ವರ್ಗಾದಿಗಳಿಗೆ ಹೋಗಬೇಕು ಅಂತ ಹೀಗೆ ಅವರಿಗೂ ಮಕ್ಕಳಿಗೂ ಉಪದೇಶ ಮಾಡ್ತಾನೆ. ತಾನೂ ಸಕಾಮ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಇದರಲ್ಲಿ ಸಾಕಷ್ಟು ಬಾರಿ ಕರಿಯುವುದು ಅಂತ ಬರ್ತದೆ. ದೋಗ್ಧಿ ಅಂತ, ಹಾಲು ಕರಿಯುವುದು ಅಂತ ಹೇಳಿ. ಈ ಕರಿಯುವುದು ಅಂತ ಬಂದಿರುವಾಗ ಅದನ್ನು ಕೇಳಿದಾಗೆಲ್ಲ ಒಂದು ಮಾತು ನೆನಪಾಗತ್ತೆ ನನಗೆ. ಯಾಕೆ ಮನುಷ್ಯನಿಗೆ ಇದರಿಂದ ಏನಾದರೂ ಹುಟ್ಲಿ ಬೇಕು ಅಂತ ಅಪೇಕ್ಷೆ ಬರ್ತದೆ ಅಂದರೆ ಅವನೊಂದು ಸ್ವಭಾವ. ಆಕಳದ ಅಂತ ಇಟ್ಕೊಳ್ರಿ, ಅದು ಆಕಳ ಹಾಲು ಕೊಡಲಿಲ್ಲ ಅಂದರೆ ಅವಂಗೆ ಅದನ್ನು ಸಾಕ್ಬೇಕಂತ ಮನಸ್ಸು ಬರೋಂಗಿಲ್ಲ. ಅವ್ನ ಸ್ವಭಾವ ಏನೊಂದು ಮನುಷ್ಯಂದು ಏನು ಅಂದರೆ ಆಕಳದ ಅದು ಹಾಲು ಕೊಡಲಿಲ್ಲ ಅಂದರೆ ಅವ ಅಂತಾನೆ ಇದು ಎದಕ್ಕೆ ಬೇಕಿದು? ಹಾಲು ಕೊಡಂಗಿಲ್ಲ ಬಿಡಂಗಿಲ್ಲ, ಹುಲ್ಲು ತಿಂತದೆ ಹಾಲು ಕೊಡಂಗಿಲ್ಲ, ಮತ್ತೆ ಈ ಆಕಳ ತೊಗೊಂಡು ಏನು ಮಾಡಲಿ? ಅದಕ್ಕೆ ಏಕಾದಶ ಸ್ಕಂದದಲ್ಲಿ ಉದ್ಧವನಿಗೆ ಶ್ರೀಕೃಷ್ಣ ಹೇಳ್ತಾನೆ, ಜನ ಹೆಂಗಿದ್ದಾರೆ ಅಂದರೆ ಗಾಂ ದುಗ್ಧ ದೋಹಾಂ ಅಸತಿಂಚ ಭಾರ್ಯಾಂ
ಗಾಂ ದುಗ್ಧದೋಘಾಂ, ಹಾಲು ಕೊಡೋದು ನಿಲ್ಲಿಸಿದ ಆಕಳವನ್ನ ಮನ್ಯಾಗ ಸಾಕೋದಿಲ್ಲ ಅವರು. ಜನ ಕಲಿಯುಗ ಇದು. ಹಾಲು ಕೊಡ್ಲಿಕ್ಕಿಲ್ಲ ಆಕಳು ಅಂದ್ರೆ ಅದನ್ನ ಏನ್ ಮಾಡ್ಬೇಕು? ತಗೊಂಡು ಹಾಕ್ರಿ, ಕಟ್ಟುಗರ ಮನೆಗೆ ಹಾಕ್ರಿ. ಎಷ್ಟೋ ರೊಕ್ಕ ಕೊಡ್ತಾನೆ, ತಗೊಂಡ್ಬಿಟ್ರೆ ಆಯ್ತು, ಅಷ್ಟಕ್ಕರ ಲಾಭ ಆಗ್ತದು. ಯಾಕೆ? ನಮ್ಮ ಸ್ವಭಾವ ಏನದ ಅಂದ್ರೆ ಯಾವುದು ಏನನ್ನ ಕೊಡುವುದಿಲ್ಲ ಅದನ್ನು ನಾವು ಉಪಯೋಗಿಸುವುದಿಲ್ಲ, ಅದನ್ನು ತೆಗೆದುಕೊಳ್ಳುವುದಿಲ್ಲ. ಹಾಗಾದರೆ ಹಾಲು ಕೊಡದೇ ಇರುವ ಆಕಳನ್ನೇ ನಾವು ತೆಗೆದುಕೊಳ್ಳದೆ ಹೋದ ಮನುಷ್ಯರು ಏನೂ ಕೊಡದೇ ಇರುವಂತಹ ವಿಷ್ಣು ಪ್ರೀತಿಕರವಾದ ನಿಷ್ಕಾಮ ಕರ್ಮವನ್ನು ನಾವ್ಯಾಕೆ ಮಾಡ್ತೀವಿ? ಅದೇನು ಕೊಡೋದೇ ಇಲ್ಲ. ಯಾಕಂದ್ರೆ ವಿಷ್ಣು ಪ್ರೀತಿಕರವಾದ ಕರ್ಮ ಅಂದ್ರೆ ಅದು ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಸಿಗೋದ್ರಿ. ಇಲ್ಲಿ ಸಿಗೋದೇ ಇಲ್ಲ ಏನೋ ಅದು. ನಮ್ಮ ತಲೆಗೆ ಏನು ಇಲ್ಲೇನು ಕೊಡ್ತದೆ ಅದರಷ್ಟ ಮಾಡೋದು ಅಂತ ನಮ್ಮ ತಲೆಗೆ ಅದ. ಹಿಂಗಾಗಿ ನಾವು ಸಕಾಮ ಕರ್ಮಗಳನ್ನೇ ಮಾಡ್ತೀವಿ ವಿನಃ ನಿಷ್ಕಾಮ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ಕರಿದೇ ಇರೋ ಆಕಳ್ರಿ, ಅದು ಹಾಲು ಕರಿದೇ ಇರೋ ಆಕಳ ತಗೊಂಡು ನಾವೇನ್ ಮಾಡ್ಬೇಕು? ಅದು ನಿಷ್ಕಾಮ ಕರ್ಮ ತಗೊಂಡು ಏನ್ ಮಾಡ್ಬೇಕು? ಅದಕ್ಕೆ ಬೇಡ ಅಂತ ಬಿಡ್ತಿರ್ತೀವಿ ಅಂದ ಮಾತು ಹೇಳ್ತಾರೆ ಮುಂದೆ. ಸಚಾಪಿ ಭಗವದ್ಧರ್ಮಾತ್ ಕಾಮಮೂಢ ಪರಾಂಗುಖ ಯಜತೆ ಕ್ರತುಭಿರ್ದೇವಾನ್ ಪಿತೃಂಶ್ಚ ಶ್ರದ್ಧಯಾನ್ವಿತಃ ತಚ್ಛ್ರದ್ಧಯಾ ಕ್ರಾಂತಮತಿ ಪಿತೃದೇವ ವ್ರತಃ ಪುಮಾನ್ ಗತ್ವಾ ಚಾಂದ್ರಮಸಂ ಲೋಕಂ ಸೋಮಪಃ ಪುನರೇಷ್ಯತಿ. ನೋಡ್ರಿ, ಭಗವದ್ಧರ್ಮದಿಂದ ಪರಾಂಗುಖನಾಗಿ, ಬಹಳ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾದ ಮಾತು. ಭಗವಂತನಿಂದ ವಿಮುಖನಾಗಿರ್ತಾನೆ, ಅಪೇಕ್ಷೆಗಳು ಸಾಕಷ್ಟು ಇರ್ತದೆ, ದೇವತೆಗಳ ಯಜ್ಞವನ್ನು ಮಾಡ್ತಾನೆ, ಪಿತೃಗಳ ಆರಾಧನೆಯನ್ನು ಮಾಡ್ತಾನೆ, ಆಮೇಲೆ ಅದರ ಶ್ರದ್ಧೆಯಿಂದ ಚಾಂದ್ರಲೋಕಕ್ಕೆ ಹೋಗ್ತಾನೆ, ಮತ್ತೆ ಹುಟ್ಟಿ ಬರ್ತಾನೆ ಅಂತ ಇಷ್ಟು ಹೇಳಿಕತ್ತಾರೆ. ಇಲ್ಲಿ ಶ್ರೀಮದಾಚಾರ್ಯ ಪ್ರಶ್ನೆ ಮಾಡಿಕೊಳ್ಳುತ್ತಾರೆ. ಏನ್ ಪ್ರಶ್ನೆ? ಏನ್ ಹೇಳಿದ್ರಿ? ದೇವರೇನು ಉಪದೇಶ ಮಾಡಿದ ಅಂದ್ರೆ ಶ್ರದ್ಧೆ ಇದು. ಭಗವಂತನಲ್ಲಿ ಏನೂ ಶ್ರದ್ಧೆ ಇಲ್ಲ, ಅವನಿಗೆ ವಿಮುಖನಾಗಿದ್ದಾನೆ ಭಗವಂತನಿಂದ. ಆದರೂ ವೈದಿಕವಾದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ವೈದಿಕ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ದೇವತೆಗಳ ಉದ್ದೇಶದಿಂದ ಯಜ್ಞ ಮಾಡ್ತಾನೆ, ಪಿತೃಗಳ ಉದ್ದೇಶದಿಂದ ಶ್ರಾದ್ದ ಮಾಡ್ತಾನೆ, ಇನ್ನೇನನ್ನೋ ಕರ್ಮಗಳನ್ನು ಮಾಡ್ತಾನೆ. ಆದರೆ ಭಗವದ್ಧರ್ಮಾತ್ ಪರಾಂಗುಖ, ದೇವರಿಂದ ಪರಾಂಗುಖನಾಗಿದ್ದಾನೆ. ಅವನು ಚಂದ್ರಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಸುಖವಾಗಿದ್ದು ಮತ್ತೆ ಬರ್ತಾನೆ ಅಂತ ಹೇಳಿದ್ರಿ. ಈ ಕಾನ್ಸೆಪ್ಟೇ ತಪ್ಪು ಅಂತ ನನ್ನ ಅಭಿಪ್ರಾಯ ಅಂದ್ರೆ ಶ್ರೀಮದಾಚಾರ್ಯ. ಯಾಕೆ ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಹರಿಭಕ್ತಿ ಇಲ್ಲ ಅವನಿಗೆ ಸ್ವರ್ಗವೂ ಸಿಗುವುದಿಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ. ಸ್ವರ್ಗ ಸಿಗುತ್ತದೆ ಅಂತೇನು ಅನ್ಕೊಂಡಿದ್ದೇವೆ. ಈ ಸ್ವರ್ಗ ಸಿಗಬೇಕಾದರೂ ಕೂಡ ಯಾರು ಹರಿಭಕ್ತನಾಗಿದ್ದಾನೋ ಅವನಿಗೆ ಮಾತ್ರ ಸ್ವರ್ಗ. ಹರಿಭಕ್ತನಲ್ಲದವನಿಗೆ ಸ್ವರ್ಗವೂ ಸಿಗುವುದಿಲ್ಲ. ಇಲ್ಲೇನು ಹೇಳಿಗತ್ತೀರಿ? ಭಗವದ್ಧರ್ಮದಿಂದ ವಿಮುಖನಾಗಿದ್ದಾನೆ, ಸ್ವರ್ಗ ಸಿಗುತ್ತಾ ಇದೆ ಅಂತ ಹೇಳಿದ್ದೀರಿ. ಇದು ಒಪ್ಪುವಂಥ ಮಾತೇ ಅಲ್ಲ. ಯಾರು ಭಗವಂತನಲ್ಲಿ ಭಕ್ತನಾಗಿದ್ದಾನೋ, ಭಗವದ್ಭಕ್ತಿ ಇದೆಯೋ, ಅವನಿಗೆ ಸ್ವರ್ಗ ಸಿಗುವುದು. ಯಾಕೆ? ಅದಕ್ಕೆ ಯಾದವಾರ್ಯರು ಬರೀತಾರೆ. ಏನು ಅಂದರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯರು 3 ತರಹದ ಪ್ರಸಾದವನ್ನು ಹೇಳಿದ್ದಾರಂತೆ. ಉತ್ತಮ ಪ್ರಸಾದ, ಮಧ್ಯಮ ಪ್ರಸಾದ, ಅಧಮ ಪ್ರಸಾದ ಅಂತ 3 ಪ್ರಸಾದಗಳಿವೆ ಅಂತ. ನಮಗೆ ಒಂದ ಪ್ರಸಾದ ರೀ. ಪ್ರವಚನ ಮುಗಿದ ಮೇಲೆ ಗೀತಾ ಬೇರೆ ಏನು ಮಾಡಿಕೊಟ್ಟಿರ್ತಾರೆ, ಅದೇ ಒಂದು ಪ್ರಸಾದ. ನಮಗೆ ಇನ್ಯಾವ ಪ್ರಸಾದನೇ ಗೊತ್ತಿಲ್ಲ. ಅದು ತೊಗೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ಬಿಡೋದು. ಭಾಗವತ್ ಚಲೋ ಇತ್ತು ಬ್ಯಾಗ್ ಹಾಕ್ಕೊಂಡು ಪ್ರಸಾದ ಹೋಗ್ಬಿಡೋದು. 3 ಪ್ರಸಾದಗಳನ್ನು ಹೇಳಿದ್ದಾರೆ. ಯಾವುದು ಅಂತ ಕೇಳಿದ್ರೆ ಕರ್ಮಣ ತ್ವಧಮ ಪ್ರೋಕ್ತ, ಕರ್ಮದಿಂದ ಮಾಡುವಂತಹ, ಕರ್ಮದಿಂದ ಬರುವ ಪ್ರಸಾದ ಏನದ ಅಥವಾ ಕರ್ಮದಿಂದ ಲಭ್ಯವಾಗುವ ಭಗವತ್ ಪ್ರಸಾದ, ಇದು ಅಧಮ ಪ್ರಸಾದ. ಈ ಅಧಮ ಪ್ರಸಾದದಿಂದ ಸ್ವರ್ಗ ಆಗತ್ತೆ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯ ಹೇಳಿದ್ದಾರೆ. ಮಧ್ಯಮ ಜನಲೋಕಾದಿ, ಮಧ್ಯಮ ಪ್ರಸಾದದಿಂದ ಜನೋಲೋಕ, ಮೊಹರ್ಲೋಕಾದಿಗಳು ಈ ಲೋಕಗಳಾಗತ್ತೆ ಇವನಿಗೆ, ಜೀವನಿಗೆ. ಉತ್ತಮಸ್ತ್ವೇವ ಮುಕ್ತಿದ, ಉತ್ತಮ ಪ್ರಸಾದ ಇರೋದರಿಂದ ಮಾತ್ರ ಮೋಕ್ಷವಾಗತ್ತೆ ಅಂತ ಹೀಗೆ ತ್ರಿವಿಧ ಪ್ರಸಾದಗಳನ್ನ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲನೇ ಸೂತ್ರ ರೀ ಅಥಾತೋ ಬ್ರಹ್ಮ ಜಿಜ್ಞಾಸ, ಅದರೊಳಗೆ ಇಷ್ಟು ಬರೆದ್ಬಿಟ್ಟಾರೆ. ಅದರಿಂದ ಯಾದವಾರ್ಯರು ಒಂದು ಮಾತಂತಾರೆ. ಹಾಗಿದ್ರೆ ಅಲ್ಲಿ ಹೇಳಿದ್ದೇನು? ಕರ್ಮಣ ತ್ವಧಮ ಪ್ರೋಕ್ತ ಪ್ರಸಾದ ಅಂತೇನಂದಾರ. ಕರ್ಮದಿಂದ ಸಂಪಾದನೆ ಮಾಡುವಂತಹ ಪ್ರಸಾದ ಏನಿದೆ ಇದು ಅಧಮ ಪ್ರಸಾದ. ಹಾಗಾದ್ರೆ ಇವನು ವೈದಿಕ ಕರ್ಮಗಳನ್ನ ಮಾಡ್ತಾ ಇದ್ದಾನೆ, ಸ್ವರ್ಗ ಆಗ್ತಾ ಇದೆ ಅಂದ್ರೆ ಭಗವತ್ ಪ್ರಸಾದ ಆಗಿದೆ ಅಂತ ಅರ್ಥ. ಅಂದಮೇಲೆ ಮತ್ತೆ ಮೂಲದಲ್ಲಿ ಭಗವತ್ ಪ್ರಸಾದ ಇಲ್ಲ ಅಂತ ಹೆಂಗಂತೀರಿ ಅಂದ್ರೆ ಅದಕ್ಕೆ ಆಚಾರ್ಯರು ವಾಮನ ಪುರಾಣದ ವಿಚಾರವನ್ನು ಹೇಳ್ತಾರೆ. ಈಷದ್ಭಕ್ತ ಭವತಿ ಸುಕರ್ಮ ಸ್ವರ್ಗಮೇಷ್ಯತಿ. ಪೂರ್ಣ ದೇವರನ್ನು ನಂಬ್ಕೊಂಡಿರೋದಿಲ್ಲ, ಸ್ವಲ್ಪ ಭಕ್ತಿ ಮಾಡ್ತಿರ್ತಾನೆ. ಆ ಸ್ವಲ್ಪ ಭಕ್ತಿ ಎಷ್ಟಿರ್ತದೆ ಅಂದ್ರೆ ಇವ ಮಾಡಿದ್ದು ಮಾಡದೇ ಇದ್ದಂಗೆ ಕಾಣಿಸ್ತಿರ್ತದೆ. ಅದಕ್ಕೆ ಜನರಿಗೆ ಏನು ಅನ್ನಿಸ್ತದೆ ಅಂದ್ರೆ ಇವ ದೇವರಲ್ಲಿ ಭಕ್ತಿನೇ ಮಾಡೋದಿಲ್ಲ, ಆದರೂ ಸತ್ಕರ್ಮಾನುಷ್ಠಾನವನ್ನ ಮಾಡಿದ್ದಾನೆ, ಇವನಿಗೆ ಸ್ವರ್ಗಾದಿಗಳಾಯ್ತಲ್ಲ ಅಂತ ಅನ್ನೋ ಭ್ರಮೆ ಬರ್ತದೆ. ಅದನ್ನೇ ಹೇಳಿದ್ದು. ಮೂಲದಲ್ಲಿ ಹಂಗಿಲ್ಲ. ಮೂಲದಲ್ಲಿ ದೇವರೇನ್ ಮಾಡಿಬಿಟ್ಟಾನ? ಭಗವತ್ ಪರಾಂಗುಖ ಅಂತ ಹೇಳ್ಬಿಟ್ಟಾನ.
ನನಗೆ ವಿಮುಖನಾಗಿ ಬಿಟ್ಟಾನ, ವಿಮುಖನಾಗಿ ವೈದಿಕ ಕರ್ಮಗಳನ್ನ ಮಾಡಿ ಸ್ವರ್ಗ ಪಡೆದ ಅಂತ ಹೇಳ್ತಾರ. ಆಚಾರ ಹಂಗಿಲ್ಲ. ಅವ ಸತ್ಕರ್ಮ ಮಾಡಿದ್ರು ಭಗವದ್ಭಕ್ತನಾಗಿಯೇ ಮಾಡ್ಬೇಕೇ ವಿನಃ ಇಲ್ಲಿ ಮತ್ತ ಹಿಂಗ್ಯಾಕೆ ದೇವ್ರ ಯಾಕೆ ಹಿಂಗಂದ ಕಪಿಲ ಹಿಂಗೆ ಹೇಳ್ಬಾರ್ದಾಗಿತ್ತಲ್ಲ ಅಂದ್ರೆ, ಈಶದ್ ಭಕ್ತ ಬಹಳ ಸ್ವಲ್ಪ ಭಕ್ತಿಯನ್ನು ಮಾಡ್ತಾನೆ, ಅದು ಕಂಡ್ರೂ ಕಾಣದೇ ಇದ್ದಂಗೆ ಆಗ್ಬಿಡ್ತದೆ. ಬಹಳ ಕಾಣಿಸಂಗಿಲ್ಲ, ಎದ್ದು ಕಾಣಿಸೋದೇ ಇಲ್ಲ, ಭಕ್ತಿನೇ ಕಾಣಿಸಂಗಿಲ್ಲ, ಕರ್ಮ ಕಾಣಿಸ್ಕೊಂಡು ಕೂತ್ಬಿಡ್ತದೆ, ಭಕ್ತಿ ಕಡಿಮೆ ಆಗ್ಬಿಡ್ತದೆ. ಹಿಂಗಾಗಿ ಅದು ದೇವರಲ್ಲಿ ಭಕ್ತಿ ಇಲ್ವೇನೋ ಅಂತ ಅನಿಸುತ್ತೆ ಅಷ್ಟೇ ಅಲ್ರಿ. ಅಕಸ್ಮಾತ್ ಭಕ್ತಿ ಇಲ್ದನೆ ಮಾಡಿದ ಅಂತ ಇಟ್ಕೊಳ್ರಿ, ಏನು ಹೋಗ್ಬೇಕಾಗ್ಯದ? ಅಭಕ್ತ ನಿರಯಮ್ಯಾತಿ ಸುಕರ್ಮಾಪಿ ನ ಸಂಶಯ. ಎಲ್ಲ ವೇದೋಕ್ತವಾದ ಕರ್ಮಗಳನ್ನ ಸರಿಯಾಗಿ ಮಾಡ್ಯಾನ, ಒಂದೂ ತಪ್ಪಿಲ್ಲದೆ ಮಾಡ್ಯಾನ, ಆದರೆ ಭಗವದ್ ಭಕ್ತಿ ಇಲ್ಲ. ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಸತ್ರು ಹೋಗೋದಿಲ್ಲ. ಸಾಯಕ್ಕಿಂತ ಮೊದಲಂತೂ ಹೋಗ್ಲಿಕ್ಕೆ ಬರೋದಿಲ್ಲ. ಸತ್ರು ಹೋಗೋದಿಲ್ಲ ಅಂತಂದ್ರೆ ಅವ ಏನ್ ಮಾಡಿದ್ರು ಕೂಡ ಎಲ್ಲಿ ಹೋಗೋದಿಲ್ಲ. ನಮ್ಮ ಗುರುಗಳು ಪಾಠಕ್ಕೂ ಹೇಳ್ತಿರ್ಬೇಕ್ರಿ ಮುಂಡ್ರಿಗೆ ಹೆಚ್ಚಾರು. ಏನು ಓದ್ಬೇಕಾದ್ರೆ ಸ್ವಲ್ಪ ನಾವು ಆಲಸಿ, ಮೊದಲಿಗೆ ಆಲಸಿ ಮಂದಿ, ಸ್ವಲ್ಪ ಆಲಸಿ ಮಾಡೋರು. ತಮ್ಮ ನೀ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ನೀನೇ ಸಾಯ್ಬೇಕು ಹೊರತಾಗಿ ಬಾಜುಕಿನ ಮನೆಯವ್ರ ಸತ್ರ ಸ್ವರ್ಗಕ್ಕೆ ನೀ ಹೋಗೋದಿಲ್ಲ ಹೇಳ್ತಿರ್ಬೇಕು ಅವ್ರು. ನೀ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನೀನೇ ಸಾಯ್ಬೇಕು, ಬಾಜುಕಿನವ್ರ ಸತ್ರ ನೀ ಸ್ವರ್ಗಕ್ಕೆ ಹೋಗೋದಿಲ್ಲ, ನೀ ಓದ್ಬೇಕು ಅಂತ ಹೇಳ್ಬೇಕು. ನೀ ಓದಿದ್ರೆ ನೀ ಉದ್ಧಾರ ಆಗ್ತಿ, ಯಾರೋ ಓದಿದ್ರೆ ನೀ ಹೆಂಗ್ ಉದ್ಧಾರ ಆಗ್ಬೇಕು? ಕೂಡ್ಬೇಕು. ಮತ್ತೆ ನಾವು ಹಲಸಿ ಮಂದಿ ಸ್ವಲ್ಪ ಅಲ್ಲಿ ಇರ್ತಿದ್ವಿ ಓದ್ಲಿಕ್ಕೆ, ಹಿಂಗಾಗಿ ಹಿಂಗೆ ದೃಷ್ಟಾಂತ ಹೇಳ್ತಿರ್ಬೇಕು. ಹಂಗ ಅಭಕ್ತ ಅವ ಏನೂ ಭಕ್ತಿಯನ್ನ ಮಾಡದೆ ಹೋದರೆ ವೇದ ಸುಕರ್ಮಾಪಿ ಎಲ್ಲ ಕರ್ಮಗಳನ್ನು ಚೆನ್ನಾಗಿ ಮಾಡಿದ್ದಾನೆ, ಏನೂ ತಪ್ಪು ಮಾಡಿಲ್ಲ. ಅವ ಏನು ಯಜ್ಞದಲ್ಲಿ ಎಂಥ ಆಹುತಿಗಳನ್ನು ಹಾಕಬೇಕೋ ಹಾಕಿದ್ದಾನೆ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕೋ ಏನೇನು ಬಳಸಬೇಕೋ ಅದನ್ನೆಲ್ಲ ಬಳಸಿದ್ದಾನೆ, ಮೌನದಿಂದ ಯಾಗ ಮಾಡ್ತಾನೆ, ನಿಯಮ ತಪ್ಪೋದಿಲ್ಲ. ಇಷ್ಟೆಲ್ಲ ಮಾಡಿದರೂ ಕೂಡ ಸುಕರ್ಮವನ್ನ ಮಾಡಿದ್ರು ಹರಿಭಕ್ತನಲ್ವಾ, ಹಾಕ್ರಿ ಅವ ನರಕಕ್ಕೆ ಹಾಕ್ರಿ ಅಂತಾರೆ. ಆದ್ದರಿಂದ ಹರಿಭಕ್ತಿ ಇದು ಎಷ್ಟು ಇಂಪಾರ್ಟೆಂಟ್. ಅದು ಪ್ರಸಾದ. ಅದು ಹೇಳಿದ್ರು ಸ್ವರ್ಗ ಸಾಧನೀಭೂತ ಅಧಮ ಪ್ರಸಾದ ಜನಕ ಭಕ್ತಿಮಾನ್ ಇತ್ಯರ್ಥ. ಅದವಾರಿ ಬರೀತಾರೆ, ಸ್ವರ್ಗ ಸಾಧನೀಭೂತ, ಸ್ವರ್ಗಕ್ಕೆ ಸಾಧನವಾದ ಅಧಮ ಪ್ರಸಾದ ಜನಕ, ಅಧಮ ಪ್ರಸಾದವನ್ನು ಹುಟ್ಟಿಸುವಂತಹ ಭಕ್ತಿಮಾನ್, ಭಕ್ತಿ ಉಳ್ಳವನಾಗ್ಯಾನ. ಯಾರು ಸಕಾಮ ಕರ್ಮಿ, ಯಾರು ಸಕಾಮ ಕರ್ಮವನ್ನು ಮಾಡ್ತಾನೋ ಅವನಿಗೂ ಕೂಡ ಭಗವಂತನ ಪ್ರಸಾದ ಇದ್ದದ್ದಕ್ಕೇನೆ ಸ್ವರ್ಗ ಆಗ್ತದೆ ಅಲ್ರಿ. ಇಲ್ಲಿ ಸ್ವರ್ಗ ಅಂತ ಹೇಳೇ ಇಲ್ಲ. ಚಾಂದ್ರಮಸಂ ಲೋಕಂ ಅಂತ ಹೇಳ್ಯಾರಲ್ಲ, ಚಂದ್ರನ ಲೋಕ ಅಂತ ಹೇಳ್ಯಾರ ಅಂತಂದ್ರೆ ಅದಕ್ಕೆ ಹೇಳಿದ್ರು ಸ್ವರ್ಗದ ಎಕ್ಸ್ಟೆನ್ಷನ್ ಏರಿಯಾ ಯಾವುದು ಅಂತ ಕೇಳಿದ್ರೆ ಚಂದ್ರ ಅಂತ ಹೇಳ್ತಾರೆ. ಮತ್ತೆ ನೋಡ್ರಿ, ಇಷ್ಟು ದಿವಸ ಅದೊಂದು ಹೇಳಿದ್ದಿಲ್ಲ. ಅಲ್ಲಿ ಹೇಳಿದ್ರು ಚಾಂದ್ರಮಸಂ ಅಂತಂದ್ರೆ ವಿಜಯಧ್ವಜ ತೀರ್ಥರು ಬರೀತಾರೆ, ಚಂದ್ರೇಣ ಅಧಿಕೃತಂ ಲೋಕಂ ಸ್ವರ್ಗ ಏಕದೇಶಂ ಗತ್ವ ಅಂತ ಬರೀತಾರೆ. ಅದು ಸ್ವರ್ಗದ ಏಕಲೋಕ ಅಂತ. ಭಾಗವತದೊಳಗೆ ಗತ್ವ ಚಾಂದ್ರಮಸಂ ಲೋಕಂ ಸೋಮಪಾ ಪುನರೇಶ್ವತಿ ಅಂತದ. ಸಾಮಾನ್ಯವಾಗಿ ಸಕಾಮ ಕರ್ಮ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಕೇಳಿದ್ವಿ, ಚಂದ್ರಲೋಕಕ್ಕೆ ಹೋಗ್ತಾರೆ ಅಂತ ಹೊಸದಾಗಿ ಹೇಳಿದ್ನಲ್ಲ ದೇವರು. ಅಂದ್ರೆ ಚಂದ್ರಲೋಕ ಅಂದ್ರೂ ಸ್ವರ್ಗದ ಎಕ್ಸ್ಟೆನ್ಷನ್ ಅಂದ್ರೂ ಏನು ವ್ಯತ್ಯಾಸ ಇಲ್ಲ, ಅಲ್ಲೇ ಬೆಳೆದದೆಲ್ಲ ಅಂತ ಹಿಂಗೆ ತಿಳ್ಕೊಳ್ರಿ. ಅವ ಗೋಕುಲವನ್ನ ಬೆಳೆಸ್ಕೊಂಡು ವೃಂದಾವನ ಮಾಡ್ಕೊಂಡಲ್ಲ ಕೃಷ್ಣ ಇದ್ದಂಗೆ, ಹಂಗದು. ಗೋಕುಲದಾಗ ಹುಲ್ಗಿಲ್ ಕಡಿಮೆ ಆಗ್ಬಿಟ್ಟು ನೀರು ಕಡಿಮೆ ಆದವ, ಜನ ಜಾಸ್ತಿ ಆಗ್ಲಿಕ್ಕತ್ತಿರ್ರಿ. ಅವ್ನು ಎಷ್ಟು ಜನ ಆಗೋದು ಎಲ್ಲರ ಕೃಷ್ಣ ಹುಟ್ಟೆ ಅಂತ ಗೊತ್ತಾತು. ಒಟ್ಟು ಆಚಾರ ಮಥುರಾದಾಗಿನ ಸೈಟ್ ಮಾರಿ ಗೋಕುಲದಾಗ ಸೈಟ್ ತೊಗೊಂಡ್ಬಿಟ್ರಪ್ಪ ಒಟ್ಟೂರು. ಹಿಂಗಾಗಿ ಜಗ ಸಾಲವಲ್ತಾಗಿತ್ತು. ದೇವರಂದ ಸ್ವಲ್ಪ ಮತ್ತೆ ಮುಂದೆ ಬೆಳೆಸ್ಕೊಂಡು ನಡಿ ಊರು ಅಂತ ತಿಳ್ಕೊಂಡ್ರೆ ವೃಂದಾವನಕ್ಕೆ ಹೋಗ್ಬಿಟ್ಟವ. ಹಿಂಗೆ ಅವು ಮತ್ತೆ ಮುಂದಿನ ಎಕ್ಸ್ಟೆನ್ಷನ್ ಜನ ಜಾಸ್ತಿ ಆದ್ಕೊಳ್ಳಿ ಚಂದ್ರಲೋಕ ತನಕನೂ ಹೋತಂತ ಒಂಚೂರು ಸ್ವರ್ಗ ಅಲ್ಲೂ ಇರಲಿ ಅಂತ ತಿಳ್ಕೊಂಡು ಹೇಳಿ ಹಾಗಾಯಿತು. ಇನ್ನು ಇಷ್ಟು ಹೇಳಿ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳು, ಮತ್ತೆ ಹೋಗ್ತಾನೆ ಮತ್ತೆ ಬರ್ತಾನೆ ಅಂತ ಇಷ್ಟು ಹೇಳಿದ ಮೇಲೆ ಸ್ವಲ್ಪ ಮನುಷ್ಯ ಅನಿಸ್ಬೇಕು, ಇಲ್ಲ ನಾನು ಈ ಸಕಾಮ ಕರ್ಮವನ್ನು ಮಾಡಿದ್ರೆ ಹೋಗಿ ಮತ್ತೆ ಬರ್ಬೇಕಾಗ್ತದೆ ಅಂತ ಇಷ್ಟು ಅನಿಸ್ಬೇಕು. ಇದ್ರ ಮುಂದೆ ಮತ್ತೊಂದು ಮಾತು ಹೇಳ್ತಾನೆ ದೇವ್ರು, ನೀನು ಹೋಗ್ತೀ ಬರ್ತೀಯಲ್ಲ ಆ ಲೋಕನ ಅಶಾಶ್ವತ ಅದ ಪುಣ್ಯಾತ್ಮ. ನೀ ಹೋಗಿ ಬರ್ತೀ ಅಂತಲ್ಲ, ಅದರ ಸ್ವಭಾವನ ಹಂಗದ. ಏನದ? ಯದಾಚ ಅಹೀಂದ್ರ ಶಯ್ಯಾಯಾಂ ಶೇತೆ ಅನಂತಾಸನೋ ಹರಿಹಿ. ಯಾವಾಗ ಭಗವಂತ ಶೇಷಾಯಿಯಾಗಿ ಮಲಗಬೇಕು ಅಂತ ಅನ್ಕೋತಾನೆ, ತದಾಲೋಕ ಲಯಂ ಯಾಂತಿ, ಆಗ ಎಲ್ಲ ಲೋಕಗಳನ್ನ ಲಯ ಮಾಡಿಕೊಂಡು ಬಿಡುತ್ತಾನೆ, ಸ್ವರ್ಗವನ್ನ ಸಹಿತಕ್ಕೆ ನುಂಗಿಬಿಡ್ತಾನೆ. ತಯೇತೆ ಗೃಹಮೇಧಿನ, ಯಾರು ಸಕಾಮ ಕರ್ಮಿಗಳು ಹೋಗ್ತಾರಲ್ಲ ಸ್ವರ್ಗಕ್ಕೆ, ಆ ಸ್ವರ್ಗವನ್ನ ದೇವರು ನುಂಗಿ ಕೃಷ್ಣಾರ್ಪಣೆ ಮಾಡಿಬಿಟ್ಟಾನೆ. ಅದಕ್ಕೆ ಮತ್ತೆ ಯಾರು ಉಳಿತಾರೆ ಹೇಳ್ತೀನಿ ಕೇಳು. ಇದು ಹೋಗಿ ಬರೋವ್ರ ಕಥೆ ಆಯ್ತು, ಆ ಲೋಕವೇ ಹೋಗುವುದು ಬರುವುದಾಯಿತು. ನಿಷ್ಕಾಮ ಕರ್ಮದವರು ಏ ಸ್ವಕರ್ಮ ನದುಹ್ಯಂತಿ ಧೀರಾಹ ಕಾಮಾರ್ಥ ಹೇತವೇ. ಯಾರು ತಮ್ಮ ಕರ್ಮಗಳನ್ನ, ಸ್ವಕರ್ಮ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ನ ದುಹ್ಯಂತಿ, ಅದನ್ನ ಕರ್ಕೊಳ್ಳೋದಿಲ್ಲ. ಅದು ಡಿಪಾಸಿಟ್ ಇಟ್ಟಿರ್ತಾರೆ ಬ್ಯಾಂಕ್ನಾಗ, ತಿಂಗಳಾದ್ಕೊಳ್ಳಿ ಬಡ್ಡಿ ತಗೊಂಡ್ಬಂದ್ಬಿಡೋದು. ಹಿಂಗೇನ್ ಮಾಡ್ತಿರ್ತಾರೆ ನೋಡ್ರಿ, ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಚಂದ ಬೆಳಿಲಿಕ್ಕೆ ಬಿಡ್ಬೇಕ್ರಿ. ಅದೊಂದು ಸ್ವಲ್ಪ ದಿವಸ, ಒಂದೆರಡು ತಿಂಗಳು ನಮ್ಗೆ ತ್ರಾಸ ಆಗಬಹುದಿಲ್ಲ ಅಂದಿಲ್ಲ, ಆದ್ರೆ ಆ ಬಡ್ಡಿ ಬೆಳೆಯೋ ತನಕ ಬೆಳೆದ್ವಿ ಅಂದ್ರೆ
ಮುಂದೆ ದೊಡ್ಡ ಅಮೌಂಟ್ ಬರ್ತದೆ. ತಿಂಗಳ 10 ರೂಪಾಯಿ ತಕ್ಕೋದ್ ಬಂದ್ಬಿಟ್ವಿ ಅಂದ್ರೆ ಕೈಗೆ ಸಿಕ್ಕಂಗ ಏನ್ರಿ ಸರ್ ಕೈ ಸಿಗ್ಲೇ ಇಲ್ಲ ಅಂತ ಹಿಂಗ ಅನಿಸ್ಬಿಡ್ತದೆ. ಅದಕ್ಕೆ ದೇವರಂತಾನೆ ನದುಹ್ಯಂತಿ ಧೀರಾಹ, ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ, ಕರ್ಕೊಂಡ್ಬಿಡೋಣ ಅಂತ ಹೇಳಿ. ಯಾಕ? ಕಾಮಾರ್ಥ ಹೇತವಿ ನಿಸ್ಸಂಗಾಹ ನ್ಯಸ್ತಕರ್ಮಾಣ ಪ್ರಶಾಂತಾಹ ಶುದ್ಧ ಚೇತಸಃ, ಶುದ್ಧವಾದ ಮನಸ್ಸದ. ಯಾಕ ಅಂದ್ರೆ ವಿಷ್ಣು ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಕರ್ಮವನ್ನು ಮಾಡಿದ್ದಾರೆ. ನಿವೃತ್ತಿ ಧರ್ಮ ನಿರತಾಹ ನಿರ್ಮಮಾಹ ನಿರಹಂಕಾರಾಹ, ಮಮಕಾರ ಅಹಂಕಾರಗಳಿಲ್ಲ. ಸ್ವಧರ್ಮಾಖ್ಯೇನ ಸತ್ವೇನ ಪರಿಶುದ್ಧೇನ ಚೇತಸ. ಯಾದವಾರರು ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಸ್ವಧರ್ಮಾಖ್ಯೇನ ಸತ್ವೇನ ಪರಿಶುದ್ಧೇನ ಚೇತಸ, ಮೋಕ್ಷಕ್ಕೆ ಹೋಗ್ತಾರ ಅಂತ ಹೇಳ್ಬೇಕಾಗ್ಯದ ನಿವೃತ್ತ ಕರ್ಮ ಮಾಡಿದವರು. ಅಲ್ರಿ ಸ್ವಧರ್ಮ ಅಂತ ಹೇಳ್ತೀರಿ, ಮತ್ತೆ ಎಲ್ಲಾರು ತಮ್ಮ ಧರ್ಮನೇ ಮಾಡ್ತಾರೆ, ನೀನ್ ಬೇರೆ ಧರ್ಮ ಮಾಡ್ತಾರೆ ನೀನ್ರ. ಅದಕ್ಕೆ ಯಾದವಾರ ಅಂತಾರೆ ಹಂಗಲ್ಲ. ಸ್ವಧರ್ಮ ಅನ್ನೋ ಶಬ್ದಕ್ಕರ್ಥ ಮೋಕ್ಷಕ್ಕೆ ಹೋಗುವಂತಹ ಯೋಗ್ಯತೆ ಉಳ್ಳವರು ಅಂತ ಅರ್ಥ. ಮೋಕ್ಷ ಯೋಗ್ಯತಾ ರೂಪವಾದ ಒಂದು ಧರ್ಮ ಅದ. ಅಂದ್ರೆ ಮೋಕ್ಷ ಯೋಗ್ಯತ್ವಂ ಅಂತ ಒಂದು ಇರ್ತದಂತೆ, ಎಲ್ಲಾರಲ್ಲಿ ಇರೋದಿಲ್ಲ. ಇದು ನೆನಪಿಟ್ಟುಕೊಳ್ರಿ. ಮೋಕ್ಷ ಯೋಗ್ಯತ್ವ ಅನ್ನೋದು ಅನಂತ ಜೀವರಾಶಿಗಳಲ್ಲಿ ಕೆಲವರಿಗೆ ಮಾತ್ರ ಮೋಕ್ಷ ಯೋಗ್ಯತ್ವದನೇ ಹೊರತಾಗಿ ಎಲ್ಲರಿಗೂ ಮೋಕ್ಷ ಯೋಗ್ಯತ್ವ ಇಲ್ಲ. ಕೆಲವರಿಗೆ ತಮೋ ಯೋಗ್ಯತ್ವದ, ಕೆಲವರಿಗೆ ಸಂಸಾರ ಯೋಗ್ಯತ್ವದ. ಆದ್ದರಿಂದ ಕೆಲವರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಮೋಕ್ಷಕ್ಕೆ ಹೋಗೋದಿಲ್ಲ. ರುಕ್ಮಿಣೇಶ ವಿಜಯದೊಳಗೆ ವದರಾಜ ಸ್ವಾಮಿಗಳು ಪ್ರಶ್ನೆ ಮಾಡ್ಯಾರ. ಏನ್ ಪ್ರಶ್ನೆ ಮಾಡ್ಯಾರ? ಪೂತನಾ ಸತ್ಲು ಮೋಕ್ಷಕ್ಕೆ ಹೋದ್ಲು, ಸ್ವರ್ಗಕ್ಕೆ ಹೋದ್ಲು, ಮತ್ತೊಬ್ಬ ಸತ್ತ ಸ್ವರ್ಗಕ್ಕೆ ಹೋದ, ಮೋಕ್ಷಕ್ಕೆ ಹೋದ, ಹಿಂಗೆಲ್ಲ ಪುರಾಣದ ಬರ್ತಾವೆ. ಅವಕ್ಕೆ ಹಂಗ ಅರ್ಥ ಮಾಡ್ಕೋಬೇಡ್ರಿ, ಇಬ್ರು ಜೀವ ಇದ್ದಾರಂತ ತಿಳ್ಕೊಳ್ರಿ ಅಂತ ಹೇಳಿ. ಅಲ್ಲ ಹಂಗ ಅರ್ಥ ಮಾಡ್ಕೊಂಡ್ರೆ ನಿಮ್ದೇನು ಗಂಟು ಹೋಗ್ತದೆ, ನಂದೇನು ತ್ರಾಸಿಲ್ಲ. ಅವ್ರೆಲ್ಲ ಮೋಕ್ಷಕ್ಕೆ ಸ್ವರ್ಗಕ್ಕೆ ಹೋದ್ರು ಅಂದ್ರೆ ಜಗ ಫುಲ್ ಆದ್ರೆ ನೀ ಎಲ್ಲಿ ಹೋಗ್ತಿ ಹೇಳು ಅಂತ ಕೇಳ್ಬಿಟ್ರೆ ಅಷ್ಟ. ಅವ್ರು ವದಾಸಗಳು ಹೆಂಗೆ ಕೇಳು ಅಂದ್ರೆ ನನಗೇನು ಅಭ್ಯಂತರ ಇಲ್ಲ, ಅವರೆಲ್ಲರೂ ಹೋಗೋಲ್ರಾಕ, ಅವ್ರೆಲ್ಲ ಹೋಗಿ ಫುಲ್ ಆದ್ರೆ ನಿನಗೆಲ್ಲಿ ಹೋಗ್ಬೇಕಪ್ಪ, ಅದಕ್ಕೆ ನಿನಗೆ ಹೋಗ್ಬೇಕು ಅಂತಿದ್ರೆ ಅವ್ರು ಹೋಗಂಗಿಲ್ಲ ಅಂತ ಒಪ್ಪಿಗೆ ಅಂತ ಹೇಳಿದ್ರು. ಹಿಂಗೊಂದು ಯುಕ್ತಿ ಮಾಡಿದ್ರಿ ಅವ್ರು. ಅವ್ರು ಹೋಗಂಗಿಲ್ಲ, ಯದ್ಯಪಿ ಶಾಸ್ತ್ರ ಪ್ರಕಾರ ಅವ್ರು ಹೋಗೋದಿಲ್ಲ, ಜೋಕ್ ಮಾಡ್ಬೇಕಲ್ಲ ಎದುರಿಗೆ ಕೂತವಂಗ. ಅದಕ್ಕೆ ಹೇಳಿ ನೋಡಪ್ಪ ನಮ್ಗೇನು ತಕರಾಗಿಲ್ಲ, ಅವ್ರು ಹೋದ್ರೆ ಹೋಗೋಲ್ಲ ಸ್ವರ್ಗಕ್ಕೆ ಮೋಕ್ಷಕ್ಕೆ ಫುಲ್ ಆಗಿಬಿಡ್ತೀವಿ ಅಂದ್ರೆ ನೀ ಏನು ಮಾಡ್ತೀವಿ ಹೇಳಿ, ಇಲ್ಲೇ ಕೊಡ್ಬೇಕಾಗ್ತದೆ. ನೀವು ಹೋಗ್ಬೇಕು ಬೇಡ, ಹೌದ್ರಿ ನಾವು ಹೋಗ್ಬೇಕು, ಹಂಗಾರ ಅವ್ರ ದರ್ಗಕ್ಕೆ ಹೋಗ್ತಾರ ಅನ್ಬೇಕು. ಈಗ ಅದಕ್ಕೆ ಹೇಳಿದ್ರು ಮೋಕ್ಷಕ್ಕೆ ಹೋಗುವಂತಹ ಯೋಗ್ಯತೆಯಿಂದ ಹೋಗ್ತಾರೆ, ಸೂರ್ಯ ದ್ವಾರದಿಂದ ಹೋಗ್ತಕ್ಕಂಥವರಾಗಿದ್ದಾರೆ. ಇಷ್ಟಾದ ಮೇಲೆ ಮತ್ತೆ ಅದ್ರೊಳಗೆ ಇಬ್ರು ಇದ್ದಾರಂತ. ಯಾರು? ನಿಷ್ಕಾಮ ಕರ್ಮದಲ್ಲೂ ಕೂಡ ಇಬ್ರು, ಪ್ರತೀಕಾಲಂಬದರು ಅಪ್ರತೀಕಾಲಂಬದರು ಅಂತ ಇಬ್ಬರು ಹೆಸರನ್ನು ಹೇಳ್ತಾರೆ. ಪ್ರತೀಕ ಅಂದ್ರೆ ಪ್ರತಿಮೆ ಅಂತ ಅರ್ಥ. ಪ್ರತೀಕಂ ದೇಹ ಉದ್ದಿಷ್ಟ. ಆಚಾರ್ಯರು ಅನುವ್ಯಾಖ್ಯಾನದಾಗ ದೇಹ ಶಬ್ದಕ್ಕೂ ಪ್ರತೀಕ ಅಂತ ಬರೆದಾರೆ. ದೇಹದಲ್ಲಿ ಕಾಣುವ ಭಗವಂತನನ್ನ ಅಂದ್ರೆ ಹೊರಗೆ ಭಗವಂತನನ್ನು ಕಂಡ್ರೆ ಅವ್ರ ಅಪ್ರತೀಕಾಲಂಬದರು, ಎಲ್ಲಾ ಕಡೆ ಸರ್ವತ್ರ ವ್ಯಾಪ್ತನಾದವನ್ ಕಂಡ್ರೆ. ದೇಹದಲ್ಲೇ ಕಂಡ್ರು ಅಂದ್ರೆ ಅವರು ಪ್ರತೀಕಾಲಂಬದರು. ಪ್ರತೀಕಂ ದೇಹ ಉದ್ದಿಷ್ಟ. ಪ್ರತಿಮೆಯಲ್ಲಿ ಕಾಣೋದು ಅಂದ್ರೆ ಈ ಪ್ರತಿಮಾದಾಗ ಕಾಣ್ಲಿಕ್ಕೆ ಬರಂಗಿಲ್ರಿ. ನಾವೇನು ಪೂಜಾ ಮಾಡ್ತೀವಿ ಪ್ರತಿಮಾದೊಳಗೆ, ಅಲ್ಲೇನು ದೇವ್ರು ಕಾಣ್ಲಿಕ್ಕೆ ಬರೋದಿಲ್ಲ, ಇಲ್ಲೇ ಕಾಣ್ಬೇಕು. ದೇವ್ರ ಅಪರೋಕ್ಷ ಜ್ಞಾನ ಆಗೋದು ಇಲ್ಲೇ ಆಗ್ಬೇಕು, ಪ್ರತಿಮಾದಾಗ ಅಪರೋಕ್ಷ ಜ್ಞಾನ ಉಪಯೋಗ ಬೀಳುವುದಿಲ್ಲ. ಹಿಂಗಾಗಿ ಅಂತಹ ಪ್ರತೀಕಾಲಂಬದರು ಮತ್ತು ಅಪ್ರತೀಕಾಲಂಬರು ಇಬ್ಬರೂ ಕೂಡ ಏನಾಗ್ತಾರೆ? ಅಪರೋಕ್ಷ ಜ್ಞಾನ ನಂತರದಲ್ಲಿ ಹೋಗಿ ಬ್ರಹ್ಮದೇವರನ್ನು ಸೇರ್ಕೋತಾರಂತ ಒಂದು ಕ್ರಮ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಕೇಳಿದ ಕ್ರಮ ಅದನ್ನೇ ದೇವರು ಹೇಳ್ಕೋತ ಹೋಗ್ತಾನೆ. ಏನ್ ಮಾಡ್ತಾನೆ? ಬ್ರಹ್ಮದೇವರು ದ್ವಿಪರಾರ್ಧ ಅವಸಾನೇಯ ಪ್ರಲಯೋ ಬ್ರಹ್ಮಣಸ್ತುತೆ ತಾವದ್ ಅಧ್ಯಾಸತೆ ಲೋಕೆ ಪರಸ್ಯ ಪರಿಚಿಂತಕಾಹ. ದ್ವಿಪರಾರ್ಧ ಆಗಬೇಕು. ದ್ವಿಪರಾರ್ಧ ಅಂದ್ರೆ ಎರಡೂ ಪರಾರ್ಧಗಳು. 50 ವರ್ಷ ಬ್ರಹ್ಮದೇವ್ರದು ಎರಡೂ ಮುಗೀತು ಅಂದ್ರೆ ಬ್ರಹ್ಮದೇವ್ರು ವಿಚಾರ ಮಾಡ್ತಾರಂತ, ನನ್ನ ಆಯುಷ್ಯ ಮುಗೀತಪ್ಪ, ಇನ್ನು ನಾನು ಮತ್ತೆ ಹೋಗ್ಬಿಡ್ತೀನಿ, ಎಲ್ಲಿ? ಭಗವಂತನ ಉದರದಲ್ಲಿ ಪ್ರವೇಶ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಕ್ಷಮಾಂಭೋ ನಲಾನಿಲ ವಿಯನ್ಮನ ಇಂದ್ರಿಯಾರ್ಥ ಭೂತಾದಿಭಿಃ ಪರಿವೃತ ಪ್ರತಿಸಂಜಿಹೀರ್ಷು ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಮನುಭೂಯ ಪರಸ್ವಯಂಭೂ ಏವಂ ಪರೇತ್ಯ ಭಗವಂತ ಮನಃ ಪ್ರವಿಷ್ಟ ಯೇ ಯೋಗಿನೋ ಜಿತಮರುನ್ಮನಸೋ ವಿರಾಗಾಗ ತೇನೈವ ಸಾಕಮೃತಂ ಪುರುಷಂ ಪುರಾಣಂ ಬ್ರಹ್ಮ ಪ್ರಧಾನಮುಪಯಂತ್ಯ ಗತಾಭಿಮಾನಾಗ. ಇವೆರಡೂ ಶ್ಲೋಕವನ್ನ ಆಚಾರ್ಯರು ಅನೇಕ ಕಡೆಗೆ ಉಲ್ಲೇಖ ಮಾಡ್ತಾರೆ ತಮ್ಮ ಗ್ರಂಥಗಳಲ್ಲಿ. ಗೀತಾ ಭಾಷ್ಯದಲ್ಲಿ ಇರಬಹುದು, ಗೀತಾ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ ಅಥವಾ ಅನುವ್ಯಾಖ್ಯಾನ, ಎಲ್ಲ ಕಡೆಗೂ. ಯಾಕಂದ್ರೆ ಇದು ಪ್ರಳಯವನ್ನ ಹೇಳುವಂತಹ ಶ್ಲೋಕ. ವಿಚಾರ ಮಾಡಿದಂತೆ ಕಾಲಂ ಪರಂ ಸ್ವಂ ಅನುಭೂಯ ಪರಸ್ವಯಂಭೂ, ತನ್ನ ಕಾಲವನ್ನು ಅನುಭವಿಸಿದ್ರು, 100 ವರ್ಷ ಪೂರ್ಣ ಅನುಭವಿಸಿದ್ರು. ಅಂದ್ರೆ ಸ್ವಲ್ಪ ಇನ್ನೂ ಕಡಿಮೆ ಇರ್ತದೆ ಬ್ರಹ್ಮ ಪ್ರಳಯ ಕಾಲಕ್ಕೆ ಅನುಭವಿಸಿದ್ರು. ಅನುಭವಿಸಿದ ಕೂಡಲೇ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಪದಾರ್ಥಗಳನ್ನ ಪ್ರತಿಸಂಜಿಹೀರ್ಷುಹು ಉಪಸಂಹಾರ ಮಾಡಬೇಕು, ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಕ್ಷಮ ಅಂದ್ರೆ ಭೂಮಿ, ಅಂಬ ಅಂದ್ರೆ ನೀರು, ಅನಲ ಅಂದ್ರೆ ಬೆಂಕಿ, ಅನಿಲ ಅಂದ್ರೆ ವಾಯುದೇವರು, ವಿಯತ ಅಂದ್ರೆ ಆಕಾಶ,
ಮನ ಅಂದರೆ ಮನಸ್ಸು, ಇಂದ್ರಿಯಗಳು, ಅರ್ಥ ಅಂದರೆ ತನ್ಮಾತ್ರೆಗಳು, ಭೂತಗಳು ಪಂಚಭೂತಗಳು, ಪರಿವೃತ ಇವುಗಳಿಂದ ಕೂಡಿರುವಂತಹ ಬ್ರಹ್ಮಾಂಡವನ್ನ ಪ್ರತಿಸಂಜಿಹೀರ್ಷು ಒಳಗೆ ತಗೋಬೇಕು ಅಂತ ಇಟ್ಕೊಂಡು ಕ್ಷಮಾಂಭೋ ನಲ ನಿಲ ವಿಯನ್ಮರ ಇಂದ್ರಿಯಾರ್ಥ ಭೂತಾದಿಭಿ ಪರಿವೃತ ಪ್ರತಿಸಂಜಿಹೀರ್ಷು ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮ. ಏನಾಗ್ತದ? ಅವ್ಯಾಕೃತಂ ವಿಶತಿ. ಭಗವಂತ ಇವರು ಬ್ರಹ್ಮದೇವರು ಲಕ್ಷ್ಮೀ ತತ್ವವನ್ನ ಪ್ರವೇಶ ಮಾಡಿ, ಅಂದ್ರೆ ಲಕ್ಷ್ಮೀ ದ್ವಾರ ಪರಮಾತ್ಮಲ್ಲಿ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಈ ಅವ್ರ ಹೊಟ್ಟಿಯೊಳಗ ಇವರೇನು ಅಪರೋಕ್ಷ ಜ್ಞಾನಿಗಳಿರ್ತಾರಲ್ಲ, ಇವರೆಲ್ಲ ಹೋಗಿ ಕೂತಿರ್ತಾರಂತ. ಏ ಯೋಗಿನಃ ಜಿತಮರುನ್ ಮನಸೋ ವಿರಾಗಾಹ. ನೋಡ್ರಿ, ಎರಡು ತರಹದ ಯೋಗಿಗಳಿದ್ದಾರಂತ. ಏನು? ಮನೋಜಯ ಉಳ್ಳವರು, ಪ್ರಾಣಜಯ ಉಳ್ಳವರು ಅಂತ ಎರಡು ತರಹದ ಯೋಗಿಗಳಂತೆ. ಎಲ್ಲಿ ಬರ್ತಾರೋ ಇವರೆಲ್ಲ, ಯಾವ ಲಿಸ್ಟ್ನಾಗಿದ್ದಾರೋ? ನಮ್ಮ ಮನ್ಯಾಗಂತರೂ ಇಲ್ಲ, ನಮ್ಮೂರಾಗಂತರೂ ಇಲ್ಲ, ಭೇಟಿ ಆಗಿಲ್ಲ. ನೀವು ಅಣ್ಣಿಗೆ ಭೇಟಿ ಆದ್ರೆ ಹೇಳ್ರಿ ಆಮೇಲೆ ಯಾವಾಗ. ಜಿತಮರುನ್ ಮನಸೋ ವಿರಾಗಾಹ. ಅದಕ್ಕೆ ಮನೋಜಯ ಉಳ್ಳವರು, ಪ್ರಾಣಜಯ ಉಳ್ಳವರು. ದ್ವಿತೀಯ ಸ್ಕಂದಲ್ಲಿ ಹೇಳಿದ್ದಾನೆ ದೇವರು, ಮನೋಜಯ ಮತ್ತು ಪ್ರಾಣಜಯ ಇದ್ದವರಿಗೇನೆ ಧ್ಯಾನ ಸಮಾಧಿಗಳೆಲ್ಲ ಕೂಡೋದು. ಯಾರಿಗೆ ಮನೋಜಯ ಇಲ್ಲ, ಪ್ರಾಣಜಯ ಇಲ್ಲ, ಅವರಿಗೆ ಧ್ಯಾನ ಸಮಾಧಿಗಳು ಕೂಡೋದಿಲ್ಲ. ತೇನೈವ ಆ ಬ್ರಹ್ಮದೇವರ ಜೊತೆಗೇನೆ ಪರಮಾತ್ಮನ ಪ್ರವೇಶ ಮಾಡ್ತಾರೆ. ಪ್ರಧಾನ ಬ್ರಹ್ಮನ ಹತ್ರ ಹೋಗ್ತಾರೆ. ಅಗತ ಅಭಿಮಾನ, ಅಭಿಮಾನ ಹೋಗಿರೋದಿಲ್ಲ ಅಂತ ಬರೆದು ಬಿಟ್ರು. ಅಲ್ರಿ, ಇಷ್ಟೆಲ್ಲ ಆದ್ಮೇಲೂ ಅಭಿಮಾನ ಹೋಗದೆ ಇದ್ರೆ ಮತ್ ಗತಿ ಏನಿನ್ನ? ಹೆಂಗದ ಶ್ಲೋಕ? ಅಗತಾಭಿಮಾನ, ಅಭಿಮಾನ ಇದು ಹೋಗೇ ಇಲ್ಲ. ಯಾರಿಗೆ? ಬ್ರಹ್ಮದೇವ್ರ ಹೊಟ್ಟ್ಯಾಗ ಹೋಗಿ ಅಲ್ಲಿಂದ ಪರಮಾತ್ಮನ ಹೊಟ್ಟಿಗೆ ಹೋಗೋವರೆಗೂ ಅಭಿಮಾನ ಹೋಗಿಲ್ಲ ಅಂದ್ರೆ ನಮಗೆ ಯಾಕಂತೀರಿ ಅವಸರಲಿ ಅಭಿಮಾನ ಕಳ್ಕೊಳ್ರಿ ಅಂತೇಳಿ? ಏನು ಅವಸರ ಇಲ್ಲ. ಒಂದು ಊರಾಗ ಒಬ್ರು ಆಚಾರ ಪಾಪಿ ಇದ್ರು. ನಾವೆಲ್ಲ ಅವ್ರಿಗೆ ಬೈತಿದ್ದು, ಪುರಾಣಕ್ಕೆ ಬರ್ರಿ, ಎಷ್ಟು ಟೈಮ್ ಹಾಳು ಮಾಡ್ಕೋತೀರಿ. ಅದಕ್ಕೆ ಅವ್ರು ಕೇಳೋದು, ನಿಮ್ಮ ಜೊತೆಗೆ ಪುರಾಣಕ್ಕೆ ಬರ್ತೀನಿ, ನಿಮ್ಮ ಪುರಾಣ ಕೇಳ್ತೀನಿ ಅಂದಿಲ್ಲ. ಕೇಳಿದ ಮೇಲೆ ಏನಾಗ್ತದೆ? ಎಲ್ಲ ಸಾಧನ ಆಗ್ತದೆ. ಸಾಧನ ಆದ್ಮೇಲೆ ಏನಾಗ್ತದೆ? ಇಲ್ಲ ಅಪರೋಕ್ಷ ಜ್ಞಾನ ಆಗ್ತದೆ. ಆದ್ಮೇಲೆ ಏನಾಗ್ತದೆ? ಬ್ರಹ್ಮಲೋಕಕ್ಕೆ ಹೋಗ್ತೀವಿ. ಆಚಾರ ನಾವು ಒಂದು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಏನು ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ಯಾರೋ ಇದ್ದಾರೋ ಇನ್ನೂ ಅಂದರು. ಯಾಕಪ್ಪ ಅಂತ ಕೇಳಿದೆ. ಇಲ್ಲ, ಅವ್ರಿಗೆ ಇನ್ನೂ 50 ವರ್ಷದ. ಮತ್ತು ನಾವು ಯಾರ ಜೊತೆಗೆ ಹೋಗ್ಬೇಕಾಗ್ಯದ? ಅವ್ರಿಗೆ 50 ವರ್ಷದ. ನನಗೆ ಯಾಕೆ ಅವಸರ ಮಾಡ್ಲಿಕ್ಕತ್ತೀರಿ ನೀವು? ಸುಳ್ಳ ಸುಮ್ಮನೆ ಅಲ್ಲಿ ಹೋಗಿ ಕೊಡೋದು, ಇಲ್ಲೇ ಇರ್ತೀವಿ ಆರಾಮು. ಆ 50 ವರ್ಷ ಅಲ್ಲಿ ಹೋಗಿ ಕೊಡ್ಬೇಕಾಗ್ಯದ. ಆ 50 ವರ್ಷ ಇಲ್ಲೇ ಇದ್ದು ಆರಾಮ್ ಇರ್ಲಿಕ್ಕೆ ಬರ್ತದೆ. ಸುಳ್ಳು ನಿಮ್ಮ ಪ್ರವಚನಕ್ಕೆ ಯಾಕೆ ಬರಲಿ ಅಂದ್ರೆ ನಮ್ಮ ಪ್ರವಚನಕ್ಕೆ ಬರೋದಿಲ್ಲ ಅಂತ ಹೇಳಿ ಕಿಟ್ಟು ವ್ಯವಸ್ಥೆ. ನಿಮ್ಮ ಪ್ರವಚನಕ್ಕೆ ನಾವು ಬರೋದಿಲ್ಲ, ಸಾಧನ ಮಾಡ್ಕೊಂಡು ನಾವು ಹೋಗು, ಮತ್ತೆ ಬ್ರಹ್ಮದೇವ್ರ ಮನೆಯಾಗ ಕೊಡ್ಬೇಕಾಗ್ತದೆ. ಇಲ್ಲೇ ಇರ್ತೀನಿ ಆರಾಮು, ನಿಮ್ಗೇನು ಗಂಟು ಹೋಗ್ಯದ ಅಂತ ಹಿಂಗೆ ಪಾಪ ಅವ್ರು. ಆಗ ಅಗತಾಭಿಮಾನ, ಇನ್ನೂ ಅಭಿಮಾನ ಹೋಗಿಲ್ಲಲ್ರಿ ಅಂದ್ರೆ ಅದಕ್ಕಂತಾರೆ ಎಲ್ಲ ಅಭಿಮಾನ ಹೋಗೋ ಹಂಗಿಲ್ಲ. ಒಂದು ಅಭಿಮಾನ ಉಳಿಬೇಕು. ಇವನು ಯಾವ ಅಭಿಮಾನ? ಜೀವಾಭಿಮಾನ ಹಂಗೆ ಉಳಿಬೇಕು. ಆ ಜೀವಾಭಿಮಾನವು ಹೋಗಿಬಿಟ್ರೆ ನಾವು ಬ್ರಹ್ಮ ಆಗಿಬಿಡ್ತೀವಿ. ಅದಕ್ಕೆ ಮೋಕ್ಷದಲ್ಲೂ ಕೂಡ ನಾವು ಜೀವರಾಗೇ ಇರಬೇಕು, ಪರಮಾತ್ಮನಾಗೇ ಇರಬೇಕು ಅಂತಾದ್ರೆ ನಮಗೂ ಒಂದು ಅಭಿಮಾನ ಹೋಗಬಾರ್ದು. ಯಾವುದು? ಜೀವಾಭಿಮಾನ. ನೋಡ್ರಿ ಎಷ್ಟು ಸೂಕ್ಷ್ಮದ ಒಂದೇ ಅಂಶದಾಗ ಹೇಳ್ಬಿಟ್ರು. ತ್ಯಕ್ತ ಜೀವತ್ವಾಭಿಮಾನ. ಅನೇನ ಜೀವಭಾವ ಅತ್ಯಾಗ ಕಥನೇನ ಲಿಂಗ ಶರೀರಾದೇ ತ್ಯಾಗ ಸೂಚಿತ. ಲಿಂಗ ಶರೀರಾದಿಗಳನ್ನ ಎಲ್ಲ ಬಿಟ್ಟಿರ್ತಾರೆ, ಆದ್ರೆ ಏನ್ ಬಿಟ್ಟಿರಂಗಿಲ್ಲ? ಜೀವಭಾವವನ್ನ ಕಳ್ಕೊಂಡಿರಂಗಿಲ್ಲ. ಒಂದು ವೇಳೆ ಮೋಕ್ಷಕ್ಕೆ ಹೋದಾಗ ಇವ್ರು ಎಲ್ಲಾ ಅಭಿಮಾನ ಕಳ್ಕೊಂಡ್ರು, ಜೀವಾಭಿಮಾನವನ್ನು ಕಳ್ಕೊಂಡ್ಬಿಟ್ರು ಅಂದ್ರೆ ಏನಾಗ್ತದೆ? ಮೋಕ್ಷದೊಳಗ ಜೀವ ಬ್ರಹ್ಮ ಐಕ್ಯ ಆಗಿಬಿಡ್ತದೆ. ಅದಕ್ಕೆ ಹಂಗಲ್ಲ ಅಂತ ತಿಳಿಸೋದಕ್ಕೆ ಅತ್ಯಕ್ತ ಅಭಿಮಾನ, ಇನ್ನೂ ಅಭಿಮಾನ ಬಿಟ್ಟಿಲ್ಲ ಇವರು ಅಂತ ತಿಳಿಸಿದ್ದಾರೆ. ಯಾರು ಅವ್ರು? ಹೌದೌದು. ಇವ್ ನೋಡಿ ಒಟ್ಟು ಅರ್ಥ ಮಾಡ್ಬಿಡೋದಲ್ಲಿ ಇಂಥವೆಲ್ಲ ಬ್ರಹ್ಮ ಆಗಿಬಿಡೋದು. ನೋಡ್ದ ಆತಿಲ್ಲ ಅಂತ ಹೇಳಿ ಭಾಗವತ ಹೇಳ್ಯಾರ ಅಂತ ಹಿಂಗೆ ಮಾಡಿಬಿಡೋದು ಅಷ್ಟು ಕೆಲಸ. ಇದು ಮುಂದಿನ ಮಾತು ಬಹಳ ಚೆನ್ನಾಗಿದೆ. ಯಾಕಂದ್ರೆ ಬ್ರಹ್ಮದೇವರು ಭಗವಂತನನ್ನ ಹೊಂದಿದ್ರು. ಹೆಂಗ್ ಹೊಂದಿದ್ರು? ಅವರು ಏನು ನಿಯಮಗಳನ್ನ ಆಚರಣೆಯಲ್ಲಿ ತಂದುಕೊಂಡು ಅದನ್ನು ಫಾಲೋ ಮಾಡಿ ಭಗವಂತನ ಹೊಂದಿದ್ರು, ನಾವು ಅದು ಹೊಂದಬಹುದು. ಅಂದ್ರೆ ಆದ್ಯ ಸ್ಥಿರಚರಾಣಾಂ ಯೋ ವೇದಗರ್ಭ ಸಹರ್ಷಿವಿ. ವೇದಗರ್ಭರಾದ ಬ್ರಹ್ಮದೇವರು, ಎಲ್ಲ ಸನತ್ಕುಮಾರಾದಿಗಳು, ಸಿದ್ಧರು, ಯೋಗರು ಎಲ್ಲರೂ ಸೇರಿಕೊಂಡು ಮೋಕ್ಷವನ್ನು ಹೊಂತಾರೆ. ಹೇಗೆ? ಭೇದ ದೃಷ್ಟಿಯ. ನೋಡ್ರಿ ಮುಂದಿನ ಮಾತು ಅತ್ಯಂತ ಸ್ಪಷ್ಟವಾದದ್ದು. ಭೇದ ದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಕರ್ತೃತ್ವಾತ್ ಸಗುಣಂ ಬ್ರಹ್ಮ ಪುರುಷಂ ಪುರುಷರ್ಷಭಂ ಸಂಗತ್ಯ ಪುನಃ ಕಾಲೇನೀಶ್ವರ ಮೂರ್ತಿನ ಜಾತೆ ಅಗುಣವ್ಯತಿಕರೇ ಯಥಾಪೂರ್ವಂ ಪ್ರಜಾಯತೆ. ಏನೇನಿರ್ಬೇಕೀಗ? ಬ್ರಹ್ಮದೇವರು ಏನೇನು ಮಾಡ್ಕೊಂಡು ಪಡೆದ್ರು ಅಂತ ಹಿಂಗೆ ಕೇಳಿದಾಗ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಮೊದಲನೆಯದ್ದು ಭೇದ ದೃಷ್ಟಿಯ ಅಭಿಮಾನೇನ. ಭೇದ ದೃಷ್ಟಿ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪಂಚಭೇದಗಳು. ಆ ಪಂಚಭೇದಗಳ ದೃಷ್ಟಿ ಪೂರ್ಣವಾಗಿರಬೇಕು. ಯಾವ್ದು ಮಾರಿ ಬರ್ದಾರ? ಭೇದ ದೃಷ್ಟಿಯ ಪಂಚವಿಧ ಭೇದ ದರ್ಶನೇನ.
ಬ್ರಹ್ಮದೇವರಿಗೆ ಮೋಕ್ಷ ಆಗ್ಲಿಕ್ಕೆ ಕಾರಣ ಏನು? ಪಂಚವಿಧವಾದ ಭೇದ ದರ್ಶನ ಆಗ್ಯದ. ಮತ್ತಿಲ್ಲಿ ಅಭಿಮಾನೇನ ಅಂತಂದಾರಲ್ಲ, ಆಚಾರ ಅಭಿಮಾನ ಶಬ್ದಕ್ಕೆ ಅರ್ಥ ಬರೀತಾರೆ. ಅಭಿಮಾನೇನ ಪೂರ್ಣ ಜ್ಞಾನೇನ, ಜ್ಞಾನ ಪೂರ್ಣ ಆಗಿತ್ತು ಅಂತ ಅರ್ಥ, ಅಭಿಮಾನ ಇತ್ತು ಅಂತ ಅರ್ಥ ಅಲ್ಲ. ಸಂಗತ್ಯ ಲಯೇ ಪರಮೇಶ್ವರಂ ಪ್ರವಿಶ್ಯ ನಿಸ್ಸಂಗೇನ ಅಪಿ ಕರ್ಮಣ, ಅಂದರೆ ಮುಂದಿನೇನು ಇದು ನಿಷ್ಕಾಮ ಕರ್ಮದಿಂದ ಇವುಗಳನ್ನು ಮಾಡಿ ಜ್ಞಾನಾನಂದ ಗುಣಗಳಿಂದ ಪೂರ್ಣನಾಗಿರುವಂತಹ ಭಗವಂತನನ್ನ ಹೊಂತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ ಹೋದರು. ಆತ ಮುಂದೆ ಹೇಳಿದರು, ಈ ಹೊಂದಿದ ಮೇಲೂ ಕೂಡ ಯಥಾಪೂರ್ವಂ ಪ್ರಜಾಯತೆ, ಭಗವಂತನ ಉದರದಲ್ಲಿ ಹೋಗಲಿ ಅಥವಾ ಉದರದಿಂದ ಹೊರಗೆ ಬಂದು ಮೋಕ್ಷಕ್ಕೆ ಹೋಗಲಿ, ಹಿಂದೆ ಹೆಂಗಿದ್ರೋ ಈಗೂ ಹಂಗೆ ಇರುತ್ತಾರೆ. ಅಂದ್ರೆ ಏನು? ತಾರತಮ್ಯ ಹೆಂಗೆ ಸಂಸಾರಾವಸ್ಥೆಯಲ್ಲಿ ಇತ್ತೋ ಹಂಗೆ ಮೋಕ್ಷಾವಸ್ಥೆಯಲ್ಲೂ ಕೂಡ ತಾರತಮ್ಯ ಇರ್ತದೆ. ಇಲ್ಲಿ ತಾರತಮ್ಯ ಇತ್ತು, ಮೋಕ್ಷಕ್ಕೆ ಹೋದ್ಕೊಂಡು ತಾರತಮ್ಯ ಹೋತು ಅಂತ ಅನ್ಕೊಳ್ಳಿಕ್ ಹೋಗ್ಬೇಡ್ರಿ. ಎರಡು ಮತ ಹೋದವು. ಯಾರು ಮೋಕ್ಷದಲ್ಲಿ ಪರಮಾತ್ಮನೇ ಆಗಿಬಿಡ್ತೀವಿ ಅನ್ನೋ ಮತ ಇತ್ತು, ಅದು ಹೋತು. ಮೋಕ್ಷಕ್ಕೆ ಹೋದ್ಮೇಲೆ ತಾರತಮ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರು, ಅದು ಹೋತು. ಅದರಿಂದ ಅದನ್ನ ಅರ್ಥ ಮಾಡಿಕೊಳ್ಳ್ರಿ. ಇನ್ನು ಮುಂದೆ ಹೇಳಿದರು, ಇನ್ನ ಈ ಮುಕ್ತರಿಗೆ ಪ್ರತಿ ಸರ್ತಿ ಇದೊಂದು ವ್ಯವಸ್ಥೆ ಅಂತ. ಏನು? ಪ್ರತಿ ಪ್ರಳಯ ಬಂದಾಗ ಪರಮಾತ್ಮನ ಹೊಟ್ಟೆ ಹೋಗೋದು, ಮತ್ತು ಸೃಷ್ಟಿಯಾದಾಗ ಹೊರಗೆ ಬರೋದು, ಇದೊಂದು ಕೆಲಸ ಆಗ್ಬೇಕಂತ. ಐಶ್ವರ್ಯಂ ಪಾರಮೇಷ್ಟ್ಯಂ ಯತ್ತೇಪಿ ಧರ್ಮ ವಿನಿರ್ಮಿತಂ ನಿಷೇವ್ಯ ಪುನರಾಯಾಂತಿ ಗುಣಂ ವ್ಯತಿಕರೇ ಸತಿ. ಅಲ್ಲಿಗೇನಾಯ್ತು? ಈ ಕಲ್ಪದಲ್ಲಿ ನಾವು ಬ್ರಹ್ಮದೇವರ ಜೊತೆಗೆ ಮುಕ್ತರಾಗಿದ್ದೇವೆ ಅಂತ ಇಟ್ಕೊಳ್ರಿ. ಆಗ ಈ ಸರ್ತಿ ಏನೋ ಮೋಕ್ಷಕ್ಕೆ ಹೋಗ್ತೀವಿ, ಮುಂದಿನ ಸರ್ತಿ ಬ್ರಹ್ಮದೇವರು ಬಂದರು. ನಾವಂತರೂ ಮೋಕ್ಷದಲ್ಲೇ ಇದ್ದೀವಿ, ಹೊರಗೇನು ಬಂದಿಲ್ಲ. ಅಲ್ಲೇ ಮೋಕ್ಷ ಅಂದ್ರೆ ಇರೋದು ಶ್ವೇತದ್ವೀಪ ಅನಂತಾಸರ ವೈಕುಂಠಗಳು, ಈ ಸ್ಥಾನಗಳು ಇದ್ರೊಳಗೆ ಎಲ್ಲೋ ಒಂದ್ ಕಡೆ ಇರ್ತೀವಿ. ಇದ್ದಾಗ ಹೊರಗಂತರೂ ಬಂದಿಲ್ಲ. ಮತ್ತ ಪ್ರಳಯ ಬಂತು, ಮುಂದಿನ ಪ್ರಳಯ ಬಂತು. ಅವಾಗ ಏನ್ ಮಾಡೋದು? ಮತ್ತೆ ಆ ಲೋಕಗಳು ನಾಶ ಇಲ್ಲ, ಆದರೆ ಭಗವಂತನ ಉದರದಲ್ಲಿ ಹೋಗ್ತಾವ. ಯಾವ ಲೋಕಗಳು? ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು, ಅವುಗಳಿಗೆ ನಾಶ ಇಲ್ಲ. ಸ್ವರ್ಗ ನರಕಾದಿಗಳಿಗೆ ನಾಶ ಉಂಟು. ಈ ಮೂರು ಲೋಕಗಳಿಗೆ ನಾಶ ಇಲ್ಲ. ಆ ಲೋಕಗಳನ್ನ ಭಗವಂತ ತನ್ನ ಉದರದಲ್ಲಿ ತಗೊಳ್ತಾನೆ. ಆ ಲೋಕಗಳನ್ನು ತೆಗೆದುಕೊಂಡಾಗ ನಾವು ಭಗವಂತನ ಉದರದಲ್ಲಿ ಹೋಗ್ತೀವಿ. ಯಾವಾಗ? ಹಿಂದಿನ ಸರ್ತಿ ಮುಕ್ತರಾದವರು, ಅದರ ಹಿಂದಿನ ಸರ್ತಿ ಮುಕ್ತರಾದವರು, ಅದರ ಹಿಂದೆ ಮುಕ್ತರಾದವರು, ಈ ಸರ್ತಿ ಮುಕ್ತರಾಗವರು ಎಲ್ಲರೊಳಗೆ ಹೋಗ್ಬೇಕು. ಮತ್ತೆ ಸೃಷ್ಟಿ ಬಂದಾಗ ಭಗವಂತ ಮತ್ತ ಆ ಲೋಕಗಳನ್ನು ಹೊರಗೆ ತರ್ತಾನೆ. ತಂದಾಗ ಮತ್ತೆ ಹೊಟ್ಟೆಯಾಗಿಂದ ಆ ಲೋಕಕ್ಕೆ ಬರ್ಬೇಕು ನಾವು. ಇದು ಒಂದು ಮುಕ್ತರಿಗೊಂದು ವ್ಯವಸ್ಥೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ ಏನಂತಾರ, ಪುನಃ ಪರಮೇಶ್ವರ ಬ್ರಹ್ಮಾದೇವೈ ಪರಿವತ ಪ್ರಳಯೇ ಪರಮೇಶ್ವರಂ ಪ್ರವಿಶ್ಯ ಸರ್ಗೇತು ಪುನಃ ಶ್ವೇತದ್ವೀಪೇ ಪ್ರಮೋದತೆ. ಶ್ವೇತದ್ವೀಪದಲ್ಲಿ ಬರ್ತಾರ. ಅಲ್ಲೇನ್ ಮಾಡ್ತಾರ? ಜ್ಞಾನ ಧರ್ಮ ಫಲಾಂತತ್ರ ಭೋಗಾನ್ ಭುಕ್ತ ಲಯೇ ಪುನಃ. ಅಪರೋಕ್ಷ ಜ್ಞಾನ ನಿಷ್ಕಾಮ ಕರ್ಮದ ಫಲವನ್ನ ಉಂಡು ಮತ್ತ ಲಯ ಬಂತು ಅಂದ್ರೆ ನಾರಾಯಣಂ ಸಮಾವಿಶ್ಯ ಮತ್ ನಾನು ಸೇರ್ತಾರೆ. ಭುಂಜತೆ, ಅಲ್ಲೇ ಹೊಟ್ಟೆಯಾಗ ಇರ್ತಾರೆ, ಮತ್ತ ಹೊರಗೆ ಬರ್ತಾರೆ. ಇದೊಂದು ಮುಕ್ತರಿಗೊಂದು ಇದೊಂದು ಕೆಲಸದ ಅಂತ ಈ ಮಾತನ್ನ ಹೊಸದಾಗಿ ದೇವರಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಆಕಿ ಕೇಳಿಲ್ಲಂತ ಪಾಪ ಅಮ್ಮ, ಅಲ್ಲಪ್ಪ ಇಷ್ಟೆಲ್ಲ ನಿಷ್ಕಾಮ ಕರ್ಮ ಸಕಾಮ ಕರ್ಮ ಮೋಕ್ಷ ಹಿಂಗೆಲ್ಲ ಹೇಳ್ಬಿಟ್ಟು ನನ್ನಂಥ ಹೆಣ್ಮಗಳಿಗೆ ಏನಾಗ್ತದೆ ಅದೆಲ್ಲ ಅಂದ್ರೆ, ನೋಡು ಒಂದೇ ಮಾತು ಹೆಣ್ಮಕ್ಳು ಮಾಡಬೇಕಾದದ್ದೇನು ಅಂದ್ರೆ ಶರಣಂ ವ್ರಜ ಭಾವೇನ ಭಾಮಿನಿ. ಬೇರೆ ಏನು ಮಾಡಬೇಡ, ಭಗವಂತನಿಗೆ ಶರಣ ಹೋಗೋ ಕೆಲಸ ಮಾಡಿ. ಇದು ಒಂದು ನಿನಗೆ ದೊಡ್ಡ ವೃತ್ತ. ಹೆಣ್ಮಕ್ಳಿಗೆ ಏನು ವೃತ್ತ? ಅಥತಂ ಸರ್ವಭೂತಾನ ಹೃತ್ಪದ್ಮೇಶು ಕೃತಾಲಯಂ ಶ್ರುತಾನುಭಾವಂ ಶರಣಂ ವ್ರಜ ಭಾಮೇನ ಭಾಮಿನಿ. ಚೆನ್ನಾಗಿ ಭಕ್ತಿಯನ್ನು ಮಾಡು ದೇವರಲ್ಲಿ, ಅವನಿಗೆ ಶರಣ ಹೋಗು. ಇದು ಸ್ತ್ರೀಯರಿಗೆ ಮಾಡಬೇಕಾದ ವ್ಯವಸ್ಥೆ ಅಂತ ತಿಳಿಸಿಕೊಟ್ಟಿದ್ದಾನೆ. ಇನ್ನ ಮತ್ತೊಂದು ಮಾತು ಹೇಳ್ತಾನೆ, ಏನು? ಅಯೋಗ್ಯರು, ಮುಕ್ತಿ ಅಯೋಗ್ಯರು ಹೆಂಗಿದ್ದಾರೆ ಮತ್ತೊಂದು ಮಾತು. ಈಗ ಮುಕ್ತಿಗೆ ಹೋಗೋರು ಹೇಳಿದ್ರು, ಮುಕ್ತಿ ಅಯೋಗ್ಯರ ಮಾತು ಹೇಳ್ತಾರೆ. ಏನಾಗ್ತಾರೆ? ಏತು ಇಹ ಆಸಕ್ತ ಮನಃ ಕರ್ಮಸು ಶ್ರದ್ಧೆಯಾನ್ವಿತ. ಕೆಲವರಿಗೆ ಕರ್ಮ ಮಾಡೋದ್ರಲ್ಲಿ ಭಾರಿ ಆಸಕ್ತಿ. ಶ್ರೀಮದಾಚಾರ್ಯ ಅಂತಾರೆ, ಅತ್ಯಲ್ಪ ಭಕ್ತ ವಿಷ್ಣು ಸದಾ ಶ್ರಾದ್ದಾಧಿಕಾರಿಣ. ಅತ್ಯಲ್ಪ ಭಕ್ತರಿರ್ತಾರೆ, ಸದಾ ಶ್ರಾದ್ದ ಯಜ್ಞ ದಾನ ತಪಸ್ಸು ಜಪ ಪಾರಾಯಣ ಮಾಡ್ಕೋತಿರ್ತಾರ. ಪಿತೃಲೋಕಂ ಸಮಾವಿಶ್ಯ. ಅವ್ರು ಇಲ್ಲಿಂದ ಮುಗಿದ್ಮೇಲೆ ಪಿತೃಲೋಕಕ್ಕೆ ಹೋಗ್ತಾರೆ. ಹೋದ್ಮೇಲೆ ಇನ್ನು ಮುಂದೆ ಸ್ವಸಂತಾನೇ ಪುನಃ ಪುನಃ ಕ್ಷಿಪ್ರಮೇವ ಪ್ರಜಾಯಂತೆ ಏತು ಭಕ್ತಿ ವಿವರ್ಜಿತ. ಮತ್ತು ತಮ್ಮ ಮಕ್ಕಳ ಹೊಟ್ಟೆಯಾಗ, ತಮ್ಮ ಮೊಮ್ಮಕ್ಕಳ ಹೊಟ್ಟೆಯಾಗ, ಮರಿಮಕ್ಕಳ ಹೊಟ್ಟೆ ಮತ್ತೆ ಹುಟ್ಟಿ ಬರ್ಬೇಕಂತ. ಯಾಕೆ ಅವರು ನೋಡ್ರಿ, ಇದೊಂದು ಜನ್ಮ ಅದ. ಅತ್ಯಲ್ಪ ಭಕ್ತಾ ವಿಷ್ಣು, ಭಗವಂತನಲ್ಲಿ ಅತ್ಯಲ್ಪ ಭಕ್ತಿ ಅದ. ಅದರ ಶ್ರಾದ್ದ ಯಜ್ಞ ದಾನಗಳನ್ನು ಚೆಂದಾಗಿ ಮಾಡ್ತಾರೆ. ಇದರ ಫಲ ಏನಾಗ್ತದೆ ಅಂದ್ರೆ ಪಿತೃಲೋಕಂ ಸಮಾವಿಶ್ಯ, ಅಲ್ಲಿ ಹೋಗ್ತಾರೆ. ಸ್ವಸಂತಾನೇ ಪುನಃ ಪುನಃ ಕ್ಷಿಪ್ರಮೇವ ಪ್ರಜಾಯಂತೆ ಏತು ಭಕ್ತಿ ವಿವರ್ಜಿತಾ. ಭಕ್ತಿ ಇಲ್ಲ, ಇವರು ಅತ್ಯಲ್ಪ ಭಕ್ತರು. ಇನ್ನು ಯಾರಿಗೆ ಭಕ್ತಿ ಇಲ್ವೇ ಇಲ್ಲ. ಅನ್ಯ ಸಾಮಾನ್ಯ ವೇತ್ತಾರ ತದೋನ್ಯತ್ತಮ ವೇದಿನಃ. ದೇವರು ಅಂದ್ರೆ ಅವನು ಏನು ಈ ದೇವತೆಗಳು ಇದ್ದಂಗೆ ಪಾಪ ಅವನು ದೊಡ್ಡದೇನು ಅಂತ ಈಗ ಕೆಲವರು ತಿಳ್ಕೊಂಡಿರ್ತಾರೆ. ಇನ್ನು ಕೆಲವರು ದೇವತೆಗಳೇ ದೊಡ್ಡವರು, ಇವನೇ ಸಣ್ಣವ ಅಂತ ತಿಳ್ಕೊಂಡಿರ್ತಾರೆ. ತದ್ಭಕ್ತರು ಇಂದಕಾಶ್ಚೈವ, ಭಗವದ್ಭಕ್ತರ ನಿಂದನೆಯನ್ನು ಮಾಡ್ತಿರ್ತಾರೆ.
ಯಾಂತೇವ ನಿರಯಂ ಧ್ರುವಂ. ಇವ್ರು ನರಕಕ್ಕೆ ಹೋಗೋದಂತರೂ ಪಾಪ ಯಾರು ತಪಸ್ಸಿಗೆ ಬರೋದಿಲ್ಲ. ಯಾರು ತಪಸ್ಸಿಗೆ ಬರೋದಿಲ್ಲ? ಅವರ ಟಿಕೆಟ್ ತೆಗೆಸ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಬರ್ತದೆ? ಇನ್ನು ಅವ್ರು ಟಿಕೆಟ್ ತೆಗೆಸ್ಕೊಂಡ್ರೆ ಅವ್ರು ಕ್ಯಾನ್ಸಲ್ ಮಾಡ್ಕೋಬೇಕು, ನಾವೇನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತದೆ? ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವರೇ ಹೋಗ್ಬೇಕಾಗ್ತದೆ. ನೋಡ್ರಿ ಮತ್ತೊಂದು ಮಾತು ಹೇಳ್ತಾರೆ, ಅಪಿ ಧರ್ಮ ನೀಲಯಾ ನಾತ್ರ ಕಾರ್ಯ ವಿಚಾರಣ. ಧರ್ಮವನ್ನು ಭಾರಿ ಮಾಡ್ಯಾರಲ್ಲ ಅವರು, ಹೌದು ಧರ್ಮವನ್ನು ಭಾಳ ಚೆನ್ನಾಗಿ ಮಾಡ್ಯಾರ, ಇಲ್ಲ ಅಂದಿಲ್ಲ. ಆದರೆ ಇಷ್ಟು ಭಕ್ತಿನೇ ಇಲ್ಲ, ಏನು ಮಾಡ್ಲಿಕ್ಕೆ ಬರ್ತದೆ? ಇಷ್ಟು ಭಕ್ತಿ ಇಲ್ಲ, ಧರ್ಮವನ್ನು ಚಂದ ಮಾಡ್ಯಾರ, ಪ್ರಶ್ನೆ ಇಲ್ಲ. ಅಲ್ರಿ ಒಂದು ಕೆಲಸ ಮಾಡಿಬಿಡ್ರಿ, ಮುಕ್ತಿ ಹೋಗೋರು ಯಾರಂತ ಒಂಚೂರು ಹೇಳ್ಬಿಡ್ರಿ ಅಂದರೆ ಅದಕ್ಕೆ ಇಷ್ಟೇ ಹೇಳಿದರು. ಮುಕ್ತಿ ಯೋಗ್ಯಾಸ್ತು ದೇವಾದ್ಯಾ ಮಾನುಷಾ ಯಜ್ಞಭೋಗಿನಃ ಮನುಷ್ಯ ಭೇದ ಶ್ರಾದ್ದಾಧಿಕೃತ ವಿದ್ವೇಷಿಣೋ ಅಸುರಾಹ. ಬಹಳ ಚಂದದ ವ್ಯವಸ್ಥೆ. ದೇವಾದ್ಯಾ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಮನುಷ್ಯೋತ್ತಮರವರೆಗೆ ಯಾರಿದ್ದಾರೆ ಅವರೆಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ಮಾನುಷಾಹ ಅಂದರೆ ನಿತ್ಯ ಸಂಸಾರಿಗಳು ಅಂತೇನಿದ್ದಾರೆ ಅವರು ಯಜ್ಞಭೋಗಿನಃ, ಯಜ್ಞವನ್ನು ಉಣ್ಕೋತಿರ್ತಾರೆ, ಯಜ್ಞದ ಫಲವನ್ನು. ಮನುಷ್ಯ ಭೇದ, ಮನುಷ್ಯರಲ್ಲಿ ಎರಡು ಭೇದವ. ಏನು? ಶ್ರಾದ್ದಾಧಿಕೃತ ಯಜ್ಞಾಧಿಕೃತ. ಕೆಲವರು ಶ್ರಾದ್ದ ಮಾಡ್ತಾರೆ, ಕೆಲವರು ಯಜ್ಞ ಮಾಡ್ತಾರೆ. ಅಂದ್ರೆ ಶ್ರಾದ್ದಕ್ಕಷ್ಟು ಪ್ರಶಸ್ತಿ ಅದ ರೀ, ನಮ್ಗೆ ಅದ ಗೊತ್ತಿಲ್ಲ. ಶ್ರಾದ್ದ ಅಂದ್ರೆ ಮಡದಾಗ ಹೋಗಿ ಮಾಡ್ಕೊಂಬರ್ದು ಅಂತ ಹಿಂಗೆ ತಿಳ್ಕೊಂಡ್ಬಿಟ್ಟಿವಿ ನಾವು. ಹಂಗಲ್ಲ, ಹೇಳಿಕೋಬಾರ್ದಾಗೆಲ್ಲ ಇರು ಜೋರ್ಲೆ. ಶ್ರಾದ್ದ ಆದ್ರೆ ಮಟ್ಟಕ್ಕೆ ಹೋಗಿ ಮಾಡ್ಕೊಂಬಂದ್ಬಿಟ್ರೆ ಮುಗೀತು ಅಂತ ತಿಳ್ಕೊಂಡು, ಹಂಗೆಲ್ಲ ಅಲ್ಲದು. ಶ್ರಾದ್ದವನ್ನ ಮಾಡೋದ್ರಿಂದ ಎಂಥ ಫಲ ಅದಂತ ಹೇಳ್ಯಾರ. ಇನ್ನು ವಿದ್ವೇಷಿಣ ದ್ವೇಷವನ್ನು ಮಾಡುವಂಥವ್ರು ಅಸುರರು ಇದ್ದಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ತಸ್ಮಾತ್ವಂ ಸರ್ವಭಾವೇನ ಭಜಸ್ವ ಪರಮೇಷ್ಠಿನಂ. ಭಗವಂತನನ್ನ ಚಂದಾಗಿ ಆಶ್ರಯವನ್ನು ಪಡೆಯಮ್ಮ, ಬೇರೆ ಏನು ಪಡಿಲಿಕ್ಕೆ ಹೋಗಬೇಡ. ತದ್ಗುಣಾಶ್ರಯ ಭಕ್ತ್ಯ ಭಜನೀಯ ಪದಾಂಬುಜಂ. ಅವನ ಗುಣಗಳನ್ನು ಆಶ್ರಯ ಪಡೆದ ಭಕ್ತಿ. ಎಂಥ ಭಕ್ತಿ ಇರಬೇಕದು? ಸುಮ್ಮನೆ ಏನೋ ಮೂಢ ಭಕ್ತಿಯನ್ನು ಮಾಡಬಾರದು. ಅವನ ಗುಣಗಳನ್ನು ಆಶ್ರಯಿಸಿಕೊಂಡಿರುವ ಭಕ್ತಿಯನ್ನು ಮಾಡು. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಚೋದಿತ ಜನಯತ್ಯಾಶ ವೈರಾಗ್ಯಂ ಜ್ಞಾನಂ ಯದ್ ಬ್ರಹ್ಮದರ್ಶನಂ. ಅಲ್ರಿ, ದೇವರ ಭಜನೆ ಮಾಡಿದ್ರೆ ನಮಗೇನು ಫಲ ಆಗ್ತದೆ ಅಂತ ನೀವು ಕೇಳೋದಾದರೆ ಇದು ಮೋಕ್ಷ ಸಾಧನ. ಮೋಕ್ಷ ಸಾಧನೆ ಇದು. ಯಾಕ? ಆಶು ವೈರಾಗ್ಯಂ ಜ್ಞಾನಂ ಬ್ರಹ್ಮದರ್ಶನಂ ಜನಯತಿ. ಈ ಭಕ್ತಿ ಎರಡು ಸಾಮರ್ಥ್ಯದ ಅಂತ. ಏನು? ಒಂದು ವೈರಾಗ್ಯವನ್ನು ಹುಟ್ಟಿಸೋ ಸಾಮರ್ಥ್ಯದ, ಇನ್ನೊಂದು ಅಪರೋಕ್ಷ ಜ್ಞಾನ ಹುಟ್ಟಿಸೋ ಸಾಮರ್ಥ್ಯದ. ಎರಡೂ ಯಾರ ಕಡೆ ಅದ? ಈ ಭಕ್ತಿ ಕಡೆಗೆ ಅದ. ಅದನ್ನ ಮಾಡು. ರಾಸ್ಯ ಚಿತ್ತಮರ್ಥೇಶು ಸಂವೇಶು ಇಂದ್ರಿಯ ವೃತ್ತಿವಿ ರವೀರ್ಣಾತಿ ವೈಷಮ್ಯಂ ಪ್ರಿಯಮಪ್ಯಪ್ರಿಯಂ ಅಪ್ಯುತ. ಯಾವಾಗ ಈ ಉಪಾಸನೆ ಮಾಡುವಂತಹ ಸಾಧಕ ವರ್ಗ ಏನಿದ್ದಾನೆ ಜೀವ, ಅವನು ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಇದ್ಬಿಡ್ತಾನೆ, ಆಗ ಈ ವಸ್ತುಗಳಲ್ಲಿ ಪ್ರಿಯಾಪ್ರಿಯ ವಿಭಾಗ ಹೊರಟೋಗ್ಬಿಡ್ತದೆ. ನೋಡ್ರಿ, ಎಲ್ಲ ದೇವರಲ್ಲೇ ಮನಸ್ಸು ಹಾಕಿಬಿಟ್ಟಿದ್ದ ಅಂದ್ರೆ ಇದು ಬೇಕಾದದ್ದು, ಇದು ಬೇಡಾದದ್ದು ಹಿಂಗೆ ಅನಿಸೋದೇ ಇಲ್ಲ ನಮ್ಗೆ. ಯಾಕೆ? ಎಲ್ಲ ದೇವ್ರ ಸಂಕಲ್ಪಪ್ಪ. ನಮಗೇನಾಗಬೇಕಾಗಿತ್ತು ತಗೊಂಡಿದ್ನ? ನೋಡ್ರಿ, ಇವರು ವಿಜಯಧ್ವಜತೀರ್ಥರು ಬರೀತಾರೆ, ಸರ್ವೇ ಬಂಧಕತ್ವೇನ ಮಮ ಅಪ್ರಿಯಾಹ ಇವ. ಖರೆ ವಿಚಾರ ಮಾಡಿದ್ರೆ ಎಲ್ಲ ಬಂಧಕನ ಅವ, ಅಪ್ರಿಯನದ. ಸರ್ವಸ್ಮಾತ್ ಭಗವಾನೇವ ಪ್ರೇಷ್ಠ ಇತಿ ನಿಶ್ಚಿನೋತಿ. ಎಲ್ಲಕ್ಕಿಂತ ಪ್ರೀತಿಗೆ ಪಾತ್ರರಾದವ ಯಾರು? ದೇವರು. ಮತ್ತು ದೇವ್ರ ಪ್ರೀತಿಗೆ ಪಾತ್ರ ಆದಾಗ ಇವನ್ ತಗೊಂಡು ಏನ್ ಮಾಡ್ಬೇಕು ನಾವು? ಇವು ಇದ್ರಿರ್ತಾವ, ಬಿಟ್ಟರೆ ಬಿಡ್ತಾವ ಅಂತ ಹಿಂಗ ಎಲ್ಲಾ ವಸ್ತುಗಳ ಮೇಲೂ ಕೂಡ ಉದಾಸೀನ ಭಾವವನ್ನು ತಾಳಿಬಿಡ್ತಾನೆ. ತಾಳಿದ್ನ ಸ ತದೈವ ಆತ್ಮನಾತ್ಮಾನಂ ನಿಸ್ಸಂಗಂ ಸಮದರ್ಶಿನಂ ಹೇಯೋಪಾದೇಯ ರಹಿತಂ ಆರೂಢಂ ಪದಮೀಕ್ಷತೆ. ಯಾವಾಗ ನೋಡ್ರಿ ಸ್ವಾರಸ್ಯ ಅದ. ಈ ಆತ್ಮಾನಂ ಸಮದರ್ಶಿನಂ ನಿಸ್ಸಂಗಂ ಈಕ್ಷತೆ. ಮನಸ್ಸಿನಿಂದ ಭಗವಂತನ ಕಾಣ್ತಾನಂತ. ಭಗವಂತನ ಕಾಣೋದು ಹೆಂಗ? ಅಪರೋಕ್ಷ ಜ್ಞಾನ ಮನಸ್ಸಿನಿಂದ ಹೊರತಾಗಿ ಕಣ್ಣಿನಿಂದ ಮೂಗಿನಿಂದ ಅದರಿಂದ ದೇವರನ್ನ ಕಾಣೋ ಹಂಗಿಲ್ಲ. ಮತ್ತೆ ಮನಸ್ಸಿನಿಂದ ದೇವರನ್ನ ಕಂಡ್ರೇನೆ ಅಪರೋಕ್ಷ ಜ್ಞಾನ. ಆ ಮನಸ್ಸು ಹೆಂಗ ಅಂದ್ರೆ ಅದಕ್ಕೆ ವಿಜಯಧ್ವಜತೀರ್ಥರು ಸ್ವಲ್ಪ ಬರೀತಾರೆ. ಸ ಯದಾ ಬಾಹ್ಯಾಂತಃಕರಣೆ ವಿನಷ್ಟ ಶಕ್ತಿಗೆ ಸತಿ. ಹೊರಗಿನ ಮನಸ್ಸೇನದ ಅದರ ಶಕ್ತಿ ಕ್ಷೀಣ ಆಗ್ಬೇಕಂತ. ಹೊರಗಿನ ಮನಸ್ಸಿನ ಶಕ್ತಿ ಕ್ಷೀಣ ಆಗಿ ಸ್ವರೂಪಭೂತವಾದ ಚಿನ್ನ ಮನಸ್ಸೇನದ ಅದು ಅಭಿವ್ಯಕ್ತವಾಗಿ ಆತ್ಮಾನಂ ಸ್ವಬಿಂಬ ಪರಮಾತ್ಮಾನಂ ಈಕ್ಷತೆ. ಆಗಲೇ ಭಗವದ್ ದರ್ಶನ ಆಗೋದಂತ. ಈ ಜಡಭೂತವಾದ ಮನಸ್ಸು ಕ್ಷೀಣ ಆಗಿ ಒಳಗಿರುವಂತಹ ಚಿನ್ಮನಸ್ಸೇನದ ಅದು ಜಾಗೃತವಾಗಿ ಆಗ ಬಿಂಬಾಪರೋಕ್ಷವನ್ನು ಮಾಡಿಕೊಳ್ತಕ್ಕಂಥದ್ದು ಅಲ್ಲಿ ತನಕ ಕಾಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ ಹೆಂಗಿದ್ದಾನೆ ಭಗವಂತ? ಹೇಯೋಪಾದೇಯ ರಹಿತ. ಅವ ಹೇಯ ಉಪಾದೇಯ ಅಂತ ಹಿಂಗಿಲ್ಲೇ ಇಲ್ಲ. ಸರ್ವಾತ್ಮನ ಸ್ವೀಕಾರಕ್ಕೆ ಯೋಗ್ಯನೇ ಅವ. ಕೆಲವು ಹೊತ್ತಿನಾಗ ಬಿಡಬಹುದು, ಕೆಲವು ಹೊತ್ತಿನಾಗ ತಗೊಳ್ಬಹುದು ಅಂತ ಹಿಂಗಿಲ್ಲೇ ಇಲ್ಲ ಒಂದು. ಅದಕ್ಕೆ ಸೂತ್ರ ಹೇಳುವಾಗ ವೇದವ್ಯಾಸ ದೇವರು ಓಂ ಹೇತ್ವಾವಚನಾಚ ಓಂ ಅಂತ ಹೇಳ್ಯಾರ. ಉಳಿದದ್ದನ್ನ ಬಿಡ್ರಿ ಅಂತ ಹೇಳಿ ಭಗವಂತನ ತಗೊಳ್ರಿ ಅಂತ ಹೇಳ್ಯಾರ. ತಮೈವೇಕಂ ಜಾನತ ಆತ್ಮಾನಂ ಅನ್ಯವಾಚೋ ವಿಮುಂಚತ. ದೇವ್ರೊಬ್ಬರನ್ನ ಹಿಡ್ಕೊಳ್ರಿ, ಉಳಿದವ್ರನ್ನ ಬಿಡ್ರಿ. ಅಂದ್ರೆ ಉಳಿದವರಲ್ಲಿ ಬಿಡುತ್ತವ ಅದ,
ದೇವರಲ್ಲಿ ಹಿಡ್ಕೊಳ್ಳತ್ವ ಅದ, ಹಿಂಗ್ ಲೆಕ್ಕ ಅದು. ದೇವರಲ್ಲಿ ಸ್ವೀಕಾರ ಮಾಡಬೇಕಾದ ಉಪಾದೇಯತ್ವ ಅದ, ಇನ್ನು ಉಳಿದ ವಸ್ತುಗಳಲ್ಲಿ ಹೇಯತ್ವ ಅದ. ಆದ್ದರಿಂದ ಹಾಗೆ ಮಾಡಿಕೊಳ್ಬೇಕು. ಜ್ಞಾನ ಮಾತ್ರ ಪರಂ ಬ್ರಹ್ಮ ಪರಮೇಶ್ವರ ಪುಮಾನ್, ಭಗವಂತನಿಗೆ ಪ್ರಾಕೃತವಾದ ದೇಹ ಇಲ್ಲ. ದೃಶ್ಯಾದಿವಿ ಪೃಥಗ್ಭಾವೈ ಭಗವಾನ್ ಏಕೈಯತೆ. ಖರೇ ಒಬ್ಬನೇ ಭಗವಂತ ಬೇರೆ ಬೇರೆ ರೀತಿ ಕಾಣಿಸ್ತಿರ್ತಾನಂತ. ಭಗವಂತ ಒಬ್ಬನೇ ಇದ್ದಾನೆ, ಆದ್ರೂ ನಮಗೇನಾಗ್ತದೆ, ಬೇರೆ ಬೇರೆಯಾಗಿ ಕಾಣಿಸ್ತಾ ಇರ್ತಾನ ಅಂತ ಇಷ್ಟು ಹೇಳ್ಕೋತ ಬಂದ್ರು. ಮುಂದೊಂದು ಮಾತು ಹೇಳ್ತಾರ, ಏನು ಅಂದ್ರೆ ಭಗವಂತನ ಮೂಲ ರೂಪ ಅವಷ್ಟ ಮತ್ತ ಜ್ಞಾನಾನಂದಮಯವೋ ಅಥವಾ ಅವತಾರಗಳನ್ನು ಮಾಡ್ತಿರ್ತಾನಲ್ಲ ಅವು ಜ್ಞಾನಾನಂದಮಯವೋ ಅಂತ ಪ್ರಶ್ನೆ. ಅಲ್ರಿ ನಿಮಗೇನು ಸಮಸ್ಯೆ ಏನಾಯ್ತು? ಎಲ್ಲ ಜ್ಞಾನಾನಂದಮಯ ಅಲ್ಲ ಅಂದ್ರೆ ಎಲ್ಲ ಜ್ಞಾನಾನಂದಮಯ ಆಗಿದ್ದಿದ್ರೆ ಅರ್ಜುನ ಕೃಷ್ಣನ ಸಂಸ್ಕಾರ ಹೆಂಗೆ ಮಾಡಿದ ಅಂತ ಒಂದು ಪ್ರಶ್ನೆ ಬರ್ತದೆ. ಕೃಷ್ಣಂದು ದಹನ ಸಂಸ್ಕಾರ ಮಾಡಿದ, ಮತ್ತು ನೀವೆಲ್ಲ ಜ್ಞಾನಾನಂದಮಯ ಅಂತೀರಲ್ಲ ಮತ್ತೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಹೇಳ್ತಾರೆ. ಜ್ಞಾನಮೇಕಂ ಪರಾಚೀನೈ ಇಂದ್ರಿಯೈರ್ ಬ್ರಹ್ಮ ನಿರ್ಗುಣಂ ಅವಭಾತ್ಯರ್ಥರೂಪೇಣ ಭ್ರಾಂತ್ಯಾ ಶಬ್ದಾದಿ ಧರ್ಮಿಣಂ. ಆಚಾರ್ಯ ಬರೀತಾರೆ ಮತ್ಸ್ಯ ಕೂರ್ಮಾದಿ ರೂಪಂಚ ವಿಷ್ಣು ಜ್ಞಾನೇಕ ಮಾತ್ರಕಂ. ಯಾವ ಭಗವಂತನ ನಾವು ತಿಳ್ಕೊಳ್ಬೇಕಾಗಿದೆ ಆ ಭಗವಂತನ ಎಲ್ಲ ದೇಹಗಳು ಜ್ಞಾನಾನಂದಮಯ. ಎಲ್ಲ ದೇಹ ಅಂದ್ರೆ ಏನು? ಅಷ್ಟು ರಾಮ ಇರಬಹುದು, ಕೃಷ್ಣ ಇರಬಹುದು, ಬುದ್ಧ ಇರಬಹುದು, ಕಲ್ಕಿ ಇರಬಹುದು, ಮತ್ತು ಅವ ಬಿಂಬ ಇರಬಹುದು, ಮತ್ತೊಂದಿರಬಹುದು. ಎಲ್ಲಾನು ಏನಾಗ್ಯದ ಅಂದ್ರೆ ಜ್ಞಾನಾನಂದಮಯವಾಗ್ಯದ ಅಲ್ರಿ. ಮತ್ತು ಅವ ಹೋದ ಅರ್ಜುನ ಬೆಂಕಿ ಇಟ್ಟ ಅಂತ ಹಿಂಗೆ ಅಂತಾರಲ್ಲ, ಅಂದ್ರೆ ತನ್ಮನ್ಯಂತೆ ಭೌತಿಕಂತು ಏ ಗಚ್ಚಂತಿ ಅದರಂ ತಮಃ. ಯಾರು ಅಂಧನ್ ತಮಸ್ಸಿಗೆ ಹೋಗ್ಬೇಕಾಗ್ಯದ ಅವರಿಗೆ ಮಾತ್ರ ಶವ ಸಂಸ್ಕಾರ ಕಾಣಿಸ್ತದಂತೆ, ಇಲ್ಲವ್ರಿಗೆ ಕಾಣಿಸೋದಿಲ್ಲ. ಉಳಿದವ್ರಿಗೆ ಯಾರಿಗೆ ಕಾಣಿಸ್ತದೆ? ರಾಮ ಸರಿಯುದೊಳಗೆ ಮುಳುಗಿ ಸತ್ತು ಹೋಗ್ಬಿಟ್ಟ ಪಾಪ, ಹಿಂಗೆ ಯಾರಿಗೆ ಅನಿಸ್ತದೆ ಅಂದ್ರೆ ಅಂಧನ್ ತಮಸ್ಸಿಗೆ ಹೋಗ್ಬೇಕು ಅಂತ ಯಾರಿಗೆ ಇರ್ತದೋ ಅವ್ರಿಗೆ ಮಾತ್ರ ಅನಿಸ್ತದೆ, ಉಳಿದವ್ರಿಗೆ ಅನಿಸೋದಿಲ್ಲ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೆಂಗ ನೋಡು. ಯಥಾ ಮಹಾನ್ ಅಹಂಕಾರ ತ್ರಿವೃತ್ ಪಂಚವಿಧ ಸ್ವರಾಟ್ ಏಕಾದಶ ವಿಧಸ್ತಸ್ಯ ವಪುರಂಡಂ ಜಗದ್ಯತಃ. ಆಚಾರ್ಯ ತಾತ್ಪರ್ಯವನ್ನು ಬರೀತಾರೆ, ಬಹಳ ಚಂದ ಹೇಳ್ತಾರೆ. ನೋಡು, ಏನಾಗ್ಯದಂದ್ರೆ ದೇವರ ಜ್ಞಾನಾನಂದಮಯವಾದ ದೇಹವನ್ನ ಇವರೆಲ್ಲ ಪಂಚಭೌತಿಕ ದೇಹ ಅಂತ ಭ್ರಮಿಸ್ತಾರೆ. ಈಗ ನೋಡ್ರೆ, ಇಂದ್ರದೇವರು, ಬ್ರಹ್ಮದೇವರು, ರುದ್ರದೇವರು ಕೆಲವು ತತ್ವಗಳಿಗೆ ಅಭಿಮಾನಿಗಳಾಗಿದ್ದಾರೆ. ತತ್ವಗಳಿಗೆ ಅಭಿಮಾನಿಗಳಾದದ್ದರಿಂದ ಆ ಅಭಿಮನ್ಯಮಾನವಾದ ವಸ್ತುವಿನಲ್ಲಿ ಇರ್ತಾರೆ. ಇದ್ದಾಗ ಜನರಿಗೆ ಏನು ಅನಿಸ್ತದೆ ಅಂದ್ರೆ ಇದ ಅವ್ರ ದೇಹ ಅಂತ ಅನಿಸ್ಲಿಕ್ಕೆ ಶುರು ಮಾಡ್ತದೆ. ಯಾವ ದೇಹ? ಈಗ ಉದಾಹರಣೆಗೆ ಏನದು ಅಹಂಕಾರ ತತ್ವ, ಮನಸ್ತತ್ವ, ಇವೇನು ತತ್ವಗಳವ ಇದು ರುದ್ರದೇವರ ವ್ಯವಸ್ಥೆ. ಮನಸ್ಸು ಮನೆಯದು ರುದ್ರದೇವರ ದೇಹ. ಆ ರುದ್ರದೇವರ ದೇಹ ಏನದ ಅದು ನಾಶ ಆದಾಗ ಓಹೋ ರುದ್ರದೇವರಿಗೂ ಸಾವದ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಚಾರ್ಯ ತಿಳಿಸ್ತಾರೆ, ಏಕಾದಶ ಇಂದ್ರಿಯಾತ್ಮ ಪಂಚಭೂತಾತ್ಮಕಸ್ತಥ ಸರ್ವಾಭಿಮಾನಿ ಭಗವಾನ್ ಸ್ವರಾಡೀಂದ್ರ ಪುರಂದರ. ಒಂದು ಹೊಸ ಮಾತು ಹೇಳ್ತಾರೆ. ಇಂದ್ರದೇವರಿಗೆ ಸ್ವರಾಟ್ ಅಂತ ಹೆಸರದಂತ. ಏನು ಹೆಸರದ ಇಂದ್ರದೇವರಿಗೆ? ಸ್ವರಾಟ್. ತೇನೇ ಬ್ರಹ್ಮಹೃದಯ. ಅಲ್ಲಿ ಹಿಂದೆ ಬರ್ಬೇಕಾದ ಅರ್ಥೇಶ್ವಭಿಜ್ಞ ಸ್ವರಾಟ್. ಸ್ವರಾಟ್ ಯಾರಾದ್ರೆ ಈಗ ಇಂದ್ರದೇವರಾದ್ರೆ. ಈಗ ನಿನ್ನೊಂದು ಅರ್ಥ ಹೇಳಿದ್ದೆ, ತೇನೇ ಬ್ರಹ್ಮ ಅಂದ್ರೆ ಏನು ಅಂತ ಒಂದು ಅರ್ಥ ಹೇಳಿದ್ದೆ. ಇವತ್ತು ಸ್ವರಾಟ್ ಅದಕ್ಕೆ ಪುರಾಣ ಉತ್ತರ ಜಾಸ್ತಿ ಏನೋ ಅರ್ಥ ಆಗ್ತದೆ. ಸ್ವರಾಟ್ ಯಾಕೆ? ಸರ್ವಾಭಿಮಾನಿ, ಎಲ್ಲದಕ್ಕೆ ಅಭಿಮಾನಿಗಳಂತ. ನೋಡ್ರಿ, ಇಷ್ಟು ದಿವಸ ಇಂದ್ರದೇವರ ಪೋರ್ಟ್ಫೋಲಿಯೋ ಎಷ್ಟೊಂದು ಗೊತ್ತಿರಲಿಲ್ಲ ನಮಗೆ. ಹೇಳ್ತಾರೆ, ಏಕಾದಶ ಇಂದ್ರಿಯಗಳು, ಮನಸ್ಸು, ಪಂಚಭೂತಗಳು ಇವು ಎಲ್ಲದರ ಮೇಲೂ ಇಂದ್ರದೇವರಿಗೆ ಅಭಿಮಾನ ಅಧಿಕಾರದ ಅಂತ. ಅಂದ್ರೆ ಇಂದ್ರದೇವರು ಎಷ್ಟು ದೊಡ್ಡವರಾದ್ರೂ ವಿಚಾರ ಮಾಡ್ಕೊಳ್ರಿ. ನಮ್ಮ ಸರ್ವೇಂದ್ರಿಯಗಳನ್ನ ಪ್ರೇರಣೆ ಮಾಡೋರು ಇಂದ್ರದೇವರೇ, ನಮ್ಮ ಮನಸ್ಸು ಪ್ರೇರಕರು ಇಂದ್ರದೇವರೇ, ಪಂಚಭೂತಗಳನ್ನ ಪ್ರೇರಣೆ ಮಾಡೋರು ಇಂದ್ರದೇವರೇ. ಇದಮಂಡಂ ಜಗತ್ ಸರ್ವಂ, ಇಡೀ ಬ್ರಹ್ಮಾಂಡ ಶಕ್ರದೇಹಂ ವಿದುರ್ಬುಧಾಹ. ಇದು ಇಂದ್ರದೇವರ ದೇಹ ಅಂತ ಹೇಳ್ತಾರೆ. ಇದನ್ನು ಕೇಳಿದ್ದಿಲ್ರಿ ನಾವೇನು ಕೇಳಿದ್ವಿ ಅಂದ್ರೆ ಮಣಿಮಂಜರಿ ಓದಬೇಕಾದ್ರೆ ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನು ಇಷ್ಟ ಕೇಳಿದ್ವಿ ನಾವು. ಬ್ರಹ್ಮಾಂಡಂ ವಿಧಿಂ ಬ್ರಹ್ಮಾಂಡ ವಿಗ್ರಹಂ. ಈ ಬ್ರಹ್ಮಾಂಡ ಬ್ರಹ್ಮದೇವರ ಮನೆ, ಈ ಬ್ರಹ್ಮಾಂಡ ರುದ್ರದೇವರ ಮನೆ ಅಂತ ಹಿಂಗೆ ಕೇಳಿದ್ವಿ. ಇಂದ್ರದೇವರ ಮನೆ ಅಂತ ಇಡೀ ಬ್ರಹ್ಮಾಂಡ ಅಂದ್ರೆ ಇಂದ್ರದೇವರ ಯೋಗ್ಯತಾ ಎಷ್ಟು ದೊಡ್ಡದು ವಿಚಾರ ಮಾಡಿ. ಸುಮ್ಮನೆ ಹಗಲಲ್ಲಿ ಕಥೆ ಕೇಳ್ಬೇಕಾದ್ರೆ ಇಂದ್ರದೇವರ ಕುರ್ಚಿ ಮೇಲೆ ಗಾಬರಿ ಆಗ್ತಿರ್ತಾರ, ಯಾರು ಬಂದ್ಬಿಟ್ರು ಅಂದ್ರೆ ಅಪ್ಸರಾಸ್ತ್ರನ ಕೊಟ್ಟು ಕಳಿಸ್ತಾರ ಅವ್ರು ಹಾಳು ಮಾಡ್ಲಿಕ್ಕೆ. ಇಂಥವರಿಗೆ ಕೇಳಿರ್ತೀವಿ. ಆಚಾರ ಅಂತಾರೆ, ಜಗತ್ ಸರ್ವಂ ಶಕ್ರದೇಹಂ ವಿದುರ್ಬುಧಾಹ. ತತ್ಪತಿ, ಆ ಇಂದ್ರದೇವರ ಅಪ್ಪ ಅಂದ್ರೆ ಅವ್ರ ಸ್ವಾಮಿ ರುದ್ರಃ. ತತ್ಪತಿ ಬ್ರಹ್ಮ, ತತ್ಪತಿ ಹರಿಹಿ. ಇಷ್ಟು ಮಂದಿ ಇದ್ದಾರೆ. ಅವರು ಎಲ್ಲರಿಗೂ ಈ ಬ್ರಹ್ಮಾಂಡ ದೇಹನೇ. ಭಗವಂತನಿಂದ ಹಿಡ್ಕೊಂಡು ಇಂದ್ರದೇವರವರೆಗೆ ಎಲ್ಲರಿಗೂ ಕೂಡ ಈ ಬ್ರಹ್ಮಾಂಡ ದೇಹ. ಆದರೆ ಈ ಬ್ರಹ್ಮಾಂಡ ನಾಶ ಆದಾಗ ಇಂದ್ರನ ದೇಹ ನಾಶವಾದಂತೆ ಭ್ರಮಿಸ್ತಾರೆ ಜನ. ಇಂದ್ರದೇವರ ದೇಹ ನಾಶ ಆಗಿಲ್ಲ.
ಯಾಕ ಇಂದ್ರದೇವರಿಂದ ಅಭಿಮನ್ಯಮಾನವಾದ ಈ ಬ್ರಹ್ಮಾಂಡ ನಾಶವಾದ ಮಾತ್ರಕ್ಕೆ ಇಂದ್ರದೇವರ ನಾಶ ಇಲ್ಲೇ ಇಲ್ಲ. ಆದರೂ ಅಜ್ಞಾನಿಗಳಿಗೆ ಇಂದ್ರದೇವರ ದೇಹ ಈ ಬ್ರಹ್ಮಾಂಡ ಅಂತ ಗೊತ್ತಾದಾಗ ಬ್ರಹ್ಮಾಂಡ ಹೋದ ಕೂಡಲೇ ಇಂದ್ರದೇವರೇ ಹೋಗಿಬಿಟ್ರು ಅಂತ ಅನ್ನುಕೊಳ್ಳುವಂತೆ ಭಗವಂತನ ರೂಪಗಳು ಕೆಲವೊಂದನ್ನು ಹೀಗೆ ಭಗವಂತ ಬಿಟ್ಟಂತೆ ತೋರಿಸಿದ ಕೂಡಲೇ ಹಂಗಾರ ದೇವರಿಗೆ ಪಾಂಚಭೌತಿಕ ದೇಹ ಅದ ಏನೋ ಅನ್ನೋ ಭ್ರಮೆ ಬರ್ತದೆ ಅಂತ ಹಿಂಗೊಂದು ದೃಷ್ಟಾಂತ ಕೊಟ್ಟಿದ್ದಾನೆ. ಇನ್ನು ಹೇಳಿ ಇದರ ಮುಕ್ತಾಯವನ್ನು ಮಾಡ್ತಾನೆ ಈ ಅಧ್ಯಾಯವನ್ನು. ಏತದ್ವೈ ಶ್ರದ್ಧೆಯ ಭಕ್ತಿಯ ಯೋಗಾಭ್ಯಾಸೇ ನಿತ್ಯಶಃ ಸಮಾಹಿತಾತ್ಮ ನಿಸ್ಸಂಗ ವಿರಕ್ತ ಪರಿಪಶ್ಯತಿ. ಈ ಭಗವಂತನನ್ನು ಯಾವಾಗ ಕಾಣ್ತಾನ? ಚೆಂದಾಗಿ ಭಕ್ತಿಯನ್ನು ಯೋಗಾಭ್ಯಾಸವನ್ನು ಮಾಡಬೇಕು. ಒಟ್ಟಿನಲ್ಲಿ ಇಲ್ಲೇನು ಹೇಳಿಕ್ ಬಂದ ದೇವರು? ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮಗಳು. ಸಕಾಮ ಕರ್ಮ ಮಾಡುವಂಥವರಿಗೆ ಪುನಃ ಆವೃತ್ತಿಯದ ಮತ್ತೆ ಬರಬೇಕಾಗ್ತದೆ. ನಿಷ್ಕಾಮ ಕರ್ಮ ಮಾಡುವಂಥವ್ರು ಬರಬೇಕಾಗಿಲ್ಲ. ಬ್ರಹ್ಮದೇವರು ನಿಷ್ಕಾಮ ಕರ್ಮವನ್ನು ಮಾಡಿ ಭಗವಂತನ ಉದರದಲ್ಲಿ ಪ್ರವೇಶ ಮಾಡಿದಾಗ ಇವರೆಲ್ಲರೂ ಕೂಡ ಉದರದಲ್ಲಿ ಪ್ರವೇಶ ಮಾಡ್ತಾರೆ. ತಿರುಗಿ ಹೊರಗೆ ಬರಬೇಕಾದ ಬರ್ತಾರೆ. ಮುಕ್ತರಿಗೆ ಇದೊಂದು ಅವಸ್ಥೆ ಅದ. ಉಳಿದವರು ಮತ್ ಹೋಗೋದು ಮತ್ ಬರೋದು. ಶ್ರಾದ್ದ ಯಜ್ಞಾದಿಗಳನ್ನ ಯಾರು ಮಾಡ್ಕೋತಿದ್ದಾರೆ ತಮ್ಮ ಮನೆಯಾಗ ಮತ್ ಹುಟ್ಟಿ ಬರ್ತಾರೆ. ಅದನ್ನ ಹುಟ್ಟಿ ಬರ್ಲಿಕ್ಕೆ ಬೇಕು ಅಂತಿದ್ರೆ ಯಜ್ಞಯಾಗಗಳನ್ನ ಸಕಾಮವಾಗಿ ಮಾಡ್ರಿ, ಬೇಡ ಅಂತಿದ್ರೆ ನಿಷ್ಕಾಮವಾಗಿ ಮಾಡ್ರಿ ಅಂತ ಹೀಗೆ ತಿಳಿಸಿಕೊಟ್ಟ. ಇತ್ತೇತತ್ ಕಥಿತಂ ಗುರುವಿ ಜ್ಞಾನಂ ತದ್ ಬ್ರಹ್ಮದರ್ಶನಂ ಏನ ಬುದ್ಧೇತ ತತ್ವಂ ಪ್ರಕೃತಿ ಪೌರುಷಸ್ಯ ಚ. ಅಮ್ಮಗ ಗುರುವಿ ಅಂತ ಕರೀತಾನ. ಗುರು ಒಂದು ಶಬ್ದ, ಅದು ಸ್ತ್ರೀಲಿಂಗ ಮಾಡಿದ್ರೆ ಗುರುವಿ ಆಗ್ತದೆ. ಪುಲ್ಲಿಂಗದಾಗ ಗುರು, ಸ್ತ್ರೀಲಿಂಗದಾಗ ಗುರುವಿ. ಏನ್ರಿ ಅಮ್ಮಗೆ ಯಾಕೆ ಗುರುವಿ ಅಂದ ಅಂದ್ರೆ ಅದಕ್ಕೆ ಯಾವ್ದು ಹಾಡು ಬರೀತಾರೆ, ಪೂಜ್ಯೆ ಮಾತಃ ಪೂಜ್ಯಳಾದದ್ದರಿಂದ ಅಂತ ಹೇಳ್ತಾರೆ. ಈ ಪೂಜ್ಯಳಮ್ಮ ಅದಕ್ಕೆ ಗುರುವಿ ಅಂತ. ಏನಾಯ್ತು? ಇಷ್ಟೆಲ್ಲ ಏನು ಹೇಳಿ ನಾನು ವಿಷಯವನ್ನ, ಇದೆಲ್ಲವೂ ಕೂಡ ವೇದದಲ್ಲಿ ಸಿದ್ಧವಾಗಿರುವಂತಹದ್ದು. ವೇದೋಕ್ತವಾದದ್ದನ್ನೇ ಹೇಳಿದ್ದೇನೆ ವಿನಃ ಅವೈದಿಕವಾದದ್ದನ್ನು ಯಾವುದನ್ನು ಹೇಳಿಲ್ಲ. ಜ್ಞಾನಂ ಯೋಗಶ್ಚ ಮನ್ನಿಷ್ಠ ನೈರ್ಗುಣ್ಯೋ ಭಕ್ತಿ ಲಕ್ಷಣ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಇನ್ನೊಂದು ಕರ್ಮ ಮಾರ್ಗ. ವಿಜಯಧ್ವಜ ತೀರ್ಥ ಬರೀತಾರೆ. 3 ಮಾರ್ಗಗಳು ಭಗವಂತನಿಂದ ಉಪದಿಷ್ಟವಾದದ್ದು. ಜ್ಞಾನ ಮಾರ್ಗ ಒಂದು, ಕರ್ಮ ಮಾರ್ಗ ಒಂದು, ಮತ್ತು ಭಕ್ತಿ ಮಾರ್ಗ ಒಂದು. 3 ಮಾರ್ಗಗಳವ. ಯಾವುದನ್ನು ತಗೋಬೇಕು ನಾವು ಅಂತ ಕೇಳಿದ್ರೆ ಆಚಾರ್ಯ ಅಂತಾರೆ, ಎಲ್ಲ ಮಾರ್ಗದಿಂದ ಹೋಗೋದು ಅಲ್ಲೇ ಹೋಗ್ತೀವಿ ನಾವು. ಎಲ್ಲ ಮಾರ್ಗದಿಂದ ಹೋಗೋದು ಅಲ್ಲೇ ಹೋಗ್ತೀವಿ, ಬೇರೆ ಎಲ್ಲೂ ಹೋಗೋಂಗಿಲ್ಲೇ ಇಲ್ಲ. ಜ್ಞಾನ ಭಕ್ತಿ ವಿನಾನೈವ ಮುಕ್ತಿ ಕಸ್ಯಾಪಿ ವಿದ್ಯತೆ. ಜ್ಞಾನ ಭಕ್ತಿಗಳಿಲ್ಲದೆ ಮೋಕ್ಷ ಯಾರಿಗೂ ಇಲ್ಲ. ಕರ್ಮ ಇಲ್ಲಿಯೂ ಮೋಕ್ಷ ಇಲ್ಲ. ಮತ್ತೆ ಕರ್ಮವೂ ಬೇಕೇ ಬೇಕು. ತಯೋರೇಕತರೇಣಾಪಿ ವಿಷ್ಣುಗೇನೋಭಯಂ ವಿನ. ಅವು ಯಾವ್ದಾರ ಒಂದರಿಂದ ವಿಷ್ಣು ಹಂಗೆಲ್ಲ ಒಂದರಿಂದ ಅಂತಿಲ್ಲ, ಎಲ್ಲ ಬೇಕೇ ಬೇಕು ಅಲ್ರಿ. ಮತ್ತ ಏತಯೋರೇಕ ಭಾವೇ, ನಾವು ಒಂದನ್ನ ಮಾಡೀವಲ್ಲ ಅಂದ್ರೆ ಹಂಗೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅನ್ಯ ನಿಯತೇಹೇ ಧ್ರುವಂ. ನೀ ಯಾವುದು ಒಂದು ಮಾರ್ಗ ಹಿಡ್ಕೊಂಡ್ರು ಇನ್ನೊಂದು ತಾನ ಬಂದ್ಬಿಟ್ಟಿರ್ತಲ್ಲ. ಜ್ಞಾನ ಮಾರ್ಗ ಹಿಡ್ಕೊಂಡು ತಾನ ಭಕ್ತಿ ಮಾರ್ಗ ಬರ್ತದೆ, ಭಕ್ತಿ ಮಾರ್ಗ ಹಿಡ್ಕೊಂಡು ಜ್ಞಾನ ಮಾರ್ಗ ತಾನ ಬರ್ತದೆ, ಕರ್ಮ ಮಾರ್ಗ ಹಿಡ್ಕೊಂಡು ಮುಂದೆ ಜ್ಞಾನ ಭಕ್ತಿಗಳು ಬಂದ ಬಿಡ್ತಾವ. ಆ ಟ್ರೇನು ಹಳಿ ಎರಡರ ಮೇಲೆ ಹೋಗ್ಬೇಕ್ರಿ. ಅದು ಒಂದ ಗಾಲಿ ಮೇಲೆ ನಾ ಹೋಗ್ತೀನಿ ಅಂತ ಹಿಂಗೆ ಅಲ್ಲಿಗೆ ಬರೋದಿಲ್ಲ. ನಂಗೆ ಎರಡನೇದು ಬ್ಯಾಡ್ ಟ್ರ್ಯಾಕ್ ನಾ ಹೋಗೋದಿಲ್ಲ, ಒಂದ್ರ ಮೇಲೆ ಹೋಗ್ತೀನಿ ಅಂದ್ರೆ ಚಾನ್ಸೇ ಇತ್ತದು. ಟ್ರೇನು ಅಂತಂದ ಮೇಲೆ 2 ಗಾಲಿ ಮೇಲೆ ಹೋಗಬೇಕದು. ಅಂದ್ರೆ ಈ ಭಗವಂತನ ಹೋಗುವಂತ ಮಾರ್ಗ ಅಂದಮೇಲೆ ಏನಾಗ್ಬೇಕದು? ಎರಡರ ಮೇಲೆ ಹಿಂಗೆ ಕಾಲಿಟ್ಕೊಂಡು ಹೋಗ್ಬೇಕು. ಜ್ಞಾನ ಭಕ್ತಿ ಎಂಬುದರ ಮೇಲೆ ಹೋಗ್ಬೇಕು, ಕರ್ಮನೂ ಇರ್ತಕ್ಕಂತಹದ್ದಾಗಿ ಇದೆ ಅಲ್ರಿ. ಮತ್ ಮೋಕ್ಷ ಅದರಿಂದ, ಜ್ಞಾನದಿಂದೋ ಭಕ್ತಿಯಿಂದೋ ಕರ್ಮದಿಂದೋ. ಏಕೇನಾಪಿ ಭವೇನ್ ಮುಕ್ತಿ. ಯಾವುದೋ ಒಂದರಿಂದ ಮೋಕ್ಷ ಆಗ್ತದೆ, ನಮಗೇನು ತೊಂದರೆ ಇಲ್ಲ. ಆದರೆ ತದರ್ಥಂ ಅನ್ಯ ಸಾಧನ. ಅವು ಆಗ್ಬೇಕಂದ್ರೆ ಉಳಿದದ್ ಬೇಕು. ಮತ್ತೆ ಉಳಿದದ್ ಬೇಕೇ ಬೇಕು. ಮತ್ತೆ ನೀವು ಭಕ್ತಿಯಿಂದ ಮೋಕ್ಷ ಆಗ್ತದೆ ಅಂದ್ರೆ ಜ್ಞಾನ ಕರ್ಮ ಬೇಕು, ಜ್ಞಾನದಿಂದ ಮೋಕ್ಷ ಆಗ್ತದೆ ಅಂದ್ರೆ ಭಕ್ತಿ ಕರ್ಮ ಬೇಕು. ನೀವು ಏನು ಇಟ್ಕೊಂಡ್ರು ಮತ್ತೆ ಉಳಿದದ್ ಬೇಕೇ ಬೇಕು. ಹಂಗಾಗಿ 3 ಕೂಡ ಜೊತೆಗೆ ಇದ್ದೇ ಇರ್ತಾವ ಅಲ್ರಿ. ನೀವೇನು ಹೇಳಿದ್ರಿ? ಮತ್ತೊಂದು ಸ್ವಾರಸ್ಯ, ಕೊನೆ ಮಾತು ಬರ್ಬೇಕಾದ್ರೆ ಒಂದು ಸ್ವಾರಸ್ಯ ಹೇಳ್ತಾನೆ ದೇವರು. ಈಗ ಭಗವಂತನನ್ನು ಉಪಾಸನೆ ಮಾಡಬೇಕು. ಭಗವಂತನ ಉಪಾಸನೆ ಮಾಡಬೇಕಾದಾಗ ಹೆಂಗೆ ಮಾಡಬೇಕು ಒಂದು ಪ್ರಶ್ನೆ. ಈಗ ಇಲ್ಲ ಸಚ್ಚಿದಾನಂದ ಆತ್ಮ ಅಂತ ಉಪಾಸನೆ ಮಾಡ್ರಿ ಅಂತಂದ್ರಿ. ಇಲ್ಲ ಮತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಉಪಾಸನೆ ಹೇಳ್ಯಾರಲ್ಲ. ಕೆಲವರು ರೂಪವಂತ ಅಂತ ಉಪಾಸನೆ ಮಾಡು, ಕೆಲವು ಐಶ್ವರ್ಯವಂತ ಅಂತ ಉಪಾಸನೆ ಮಾಡು, ಹೀಗೆಲ್ಲ ಬೇರೆ ಬೇರೆ ಹೇಳ್ಯಾರಲ್ಲ. ನೀವು 4 ಗುಣ ಹೇಳ್ತೀರಿ, ಕೆಲವರು ಬೇರೆ ಬೇರೆ ಹೇಳ್ತಾರಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ನೋಡ್ರಿ. ನಾನು ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಉಪಾಸನೆಗಳನ್ನು ಹೇಳಿದಾಗ ಭಗವಂತನನ್ನು ಯಾವ್ಯಾವ ರೀತಿ ಉಪಾಸನೆ ಮಾಡಬೇಕು ಅಂದರೆ, ಪುರಾಣ ಅಥವಾ ಶಾಸ್ತ್ರ ಭಗವಂತನಿಗೆ ಬೇರೆ ಬೇರೆ ಗುಣಗಳ ಉಪಾಸನೆಯನ್ನು ಯಾಕೆ ಹೇಳಿದ ಅಂದರೆ ಭಗವಂತನಲ್ಲಿ ಯಾಕೆ ಹೇಳಿದ ಅಂದರೆ, ಮೋಕ್ಷದಲ್ಲಿ ನಮಗೆ ಆ ತರಹದ ಫಲಗಳು ಬೇಕಾಗಿದ್ರೆ ಮಾಡು ಅಂತ ಹೇಳಿದ. ಮೋಕ್ಷದಲ್ಲಿ ನೋಡ್ರಿ, ಮುಕ್ತಿಗತ ನಾನಾ ವಿಧ ಫಲ ಸಾಧನತೆಯ ಅನೇಕೇ ವಿಲಕ್ಷಣ ಗುಣಾ ಉಪಾಸ್ಯಾ ಉಕ್ತಾ. ಮೋಕ್ಷದಲ್ಲಿ ನಾನಾ ತರಹದ ಫಲಗಳನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಈ ತರಹದ ಉಪಾಸನೆಯನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ.
ಯಥ ಇಂದ್ರಿಯೈ ಪೃಥಕ್ಚಾರೈ ಅರ್ಥೋ ಬಹುಗುಣಾಶ್ರಯ ಏಕೋ ನಾನಾಯತೆ ತದ್ವದ್ ಭಗವಾನ್ ಶಾಸ್ತ್ರವರ್ತ್ಮಭಿಃ. ಹೊರತಾಗಿ ಭಗವಂತನಲ್ಲಿ ನಾನಾ ಗುಣಗಳವ ಅಂತ ಅರ್ಥ ಅಲ್ಲ. ಅಂದ್ರೆ ಅಷ್ಟಷ್ಟ ಗುಣ ಅವ, ಉಳಿದದ್ದು ಎಲ್ಲ ಇಲ್ಲ ಅಂತ ಹಿಂಗೆ ಅರ್ಥ ಅಲ್ಲ. ಭಗವಂತನಲ್ಲಿ ಎಲ್ಲ ಗುಣ ಅವ, ನಮಗೆ ಎಷ್ಟು ಯೋಗ್ಯವೋ ಅಷ್ಟನ್ನು ನಾವು ಮಾಡ್ಕೊಂಡು ಹೋಗ್ತಿರ್ಬೇಕು ಅಂತ ಇಷ್ಟು ತಿಳಿಸ್ತಕ್ಕಂಥವನಾಗಿದ್ದಾರೆ. ಇದಾದ ಮೇಲೆ ಕ್ರಿಯಾ ಕೃತಭಿರ್ಧಾನೈಹಿ ಏನೇನು ಮಾಡಬೇಕು ಅಂತ ಮತ್ತೆ ಹೇಳ್ತಾನೆ ಭಗವಂತ ಕೊನೆ ಮಾತಲ್ಲಿ ಹೇಳ್ತಾ ಇರುವಾಗ. ಕ್ರಿಯೆಯಿಂದ ಅಂದ್ರೆ ಸಂಧ್ಯಾ ವಂದನಾದಿ ಲಕ್ಷಣ ಕ್ರಿಯೆಗಳು ಇವು ನೋಡ್ರಿ, ಇವೆಲ್ಲ ಕಂಪಲ್ಸರಿ. ಇವು ನಾವು ಭಾಳ ಪಂಡಿತರಾಗಿ ಹಿಂಗಾಗಿ ಸಂಧ್ಯಾನ ಬಿಡ್ತೀವಿ ಅಂತ ಅಲ್ಲಿ ಬರೋದಿಲ್ಲ. ಕ್ರಿಯೆಯ ಅಂದ್ರೆ ಸಂಧ್ಯಾನ ಮಾಡ್ಬೇಕಾಗ್ತದೆ ಆಚಾರ ಮತ್ತು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಭಾಳ ಹೊತ್ತು ನಾ ಪ್ರವಚನ ಮಾಡ್ತೀನಿ, ಭಾಳ ಹೊತ್ತು ನಾವು ಕೂತೀನಿ, ಹಿಂಗೆ ಸಂಧ್ಯಾನ ಬಿಟ್ಟು ನಡೀತೇನೋ ಅಂದ್ರೆ ಹಂಗೆಲ್ಲ ಸಂಧ್ಯಾನ ಬಿಡ್ಲಿಕ್ಕೆ ಬರೋದಿಲ್ಲ ತಮ್ಮ. ಕ್ರಿಯಾ ಸಂಧ್ಯಾ ವಂದನಾ ಲಕ್ಷಣೀಯ. ಆಮೇಲೆ ಕ್ರತು ಅಂದ್ರೆ ಯಜ್ಞ, ದಾನ, ತಪಸ್ಸು, ಸ್ವಾಧ್ಯಾಯ, ದರ್ಶನ ಅಂದ್ರೆ ಕ್ಷೇತ್ರಗಳ ದರ್ಶನ ಮಾಡ್ಕೊಂಬರ್ಬೇಕ್ರಿ. ತೀರ್ಥಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಎಲ್ಲ ಇಲ್ಲೇ ಬರ್ಲಿಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಕೆಲವು ಶನ ಇರ್ತಾರೆ, ಎಲ್ಲ ಇಲ್ಲೇ ವಚಾರ ಬದ್ರಿ ನಮ್ಮ ಮನ್ಯಾಗ ಅದ, ಕಾಶಿ ನಮ್ಮ ಮನ್ಯಾಗ ಅದ. ಅದೇನು ನಿಮ್ಮ ಮನೆಯೋ ಭಾರತದ ನಕಾಶನೋ ಅದು. ಎಲ್ಲ ನಮ್ಮ ಮನ್ಯಾಗ ರಾಮೇಶ್ವರ ಇಲ್ಲ ನಮ್ಮ ಮನೆ ಹಿತ್ತಲ್ದಾಗದ. ಏನಪ್ಪ ರಾಮೇಶ್ವರ ನಿಮ್ಮ ಮನೆಗೆ ಹಿತ್ತಲ್ದಾಗದ ಅಂದೆಲ್ಲೋ. ಕೆಲವರು ಹೋಗ್ಲಿಕ್ಕೆ ಆಗದೇ ಇದ್ರೆ, ಅಲ್ಲ ಅನಾನುಕೂಲ ಇದ್ದು ಹೋಗದೇ ಇದ್ರೆ ಬೇರೆ ವಿಷಯ, ಹೋಗ್ಬಾರ್ದು ಅಂತ ಪ್ರವೃತ್ತಿ ಇರ್ತಕ್ಕಿಲ್ಲ. ಅಲ್ಲೇನು ಹೋಗ್ತಿರ್ತಾರೆ ಎಲ್ಲರ ಬದ್ರೆ ನೋಡಿ ಇಲ್ಲದೇನು ಇಲ್ಲೇ ಅದ ಮುಗಿ ಈ ನೋಡಿ ನಮ್ಮ ಭಯಂಕರ ಶಾಣೆ ಅದು. ಮಾದರ್ಗೆ ಹೋಗಿ ಬಂದ್ಬಿಟ್ಟೆ ಬದ್ರಿ ಮುಗ್ದಂಗೆ ಆತು. ಇಲ್ಲೆಲ್ಲ ಬಾಜು ಗಣಮಪ್ಪ ಕ್ಷೇತ್ರಕ್ಕೆ ಹೋದೆ, ಅಲ್ಲಿ ಹೋದಂಗೆ ಆತು. ಇಟ್ಟು ಹೇಳ್ಬಿಟ್ರೆ ಮುಗಿದು ಹೋದ್ ಕೆಲಸ. ಹಾಗೆಲ್ಲ ಮಾಡಬಾರ್ದು. ಹೋಗಿ ಬರ್ಬೇಕು, ಆ ಕ್ಷೇತ್ರಗಳಿಗೆ ಹೋಗಿ ಬರ್ಬೇಕು. ಆತ್ಮ ಇಂದ್ರಿಯ ಜಯ, ಸನ್ಯಾಸ ಇವುಗಳೆಲ್ಲದರಿಂದ ಮಾಡಬೇಕು. ಹೀಗೆ ಇರಬೇಕು ಅಂತ ಇಷ್ಟು ತಿಳಿಸಿ ಕೊನೆಗೆ ಒಂದು ಮಾತು ಹೇಳ್ತಾನೆ. ಜೀವಸ್ಯ ಸಂಸ್ಕೃತಿ ಬಹ್ವೀಹಿ. ಯಾಕೆ ಈ ಜೀವನಿಗೆ ಇಷ್ಟು ಸಂಸಾರ ಬರುತ್ತೆ ಅಂದ್ರೆ ಅವಿದ್ಯಾ ಕರ್ಮ ನಿರ್ಮಿತಾ. ಕೊನೆ ಪಾಯಿಂಟ್, ಅವಿದ್ಯಾ ಅಜ್ಞಾನ ಮತ್ತು ನಮ್ಮ ಕರ್ಮ ಇದರದ್ದು ಜೋತ್ ಬಿದ್ದು ನಾವು ಸಂಸಾರಕ್ಕೆ ಬೀಳ್ತೀವಿ. ಬೇರೆ ಇದು ಜೋತ್ ಬೀಳೋದು ಸಂಸಾರಕ್ಕೆ ಬೀಳೋದು, ಜೋತ್ ಬೀಳೋದು ಸಂಸಾರಕ್ಕೆ ಬೀಳೋದು. ಯಾ ಸ್ವಯಂ ಪ್ರವಿಶನ್ನಾತ್ಮ ನವೇದ ಗತಿಮಾತ್ಮನಃ. ಆ ಅವಿದ್ಯಾ ಕರ್ಮದಲ್ಲಿ ಬಿದ್ದು ಈ ಹುಚ್ಚ ತನ್ನ ಗತಿ ಏನು ಭಗವಂತ ಇದ್ದಾನ ಅವನು ಹೊಂದೋದೇ ಮರ್ತು ಬಿಡ್ತಾನೆ. ಅದಕ್ಕೆ ಅದನ್ನು ಮಾಡಬೇಕು ಅಂತ ಇಷ್ಟು ಹೇಳಿ ಇದು ಮುಗೀತ್ರೆ ದೇವ್ರ ಉಪದೇಶ ಮುಗಿದೋದು. ನಾಳೆ ಏನಿಲ್ಲ, ನಾಳೆ ಅಮ್ಮ ಸ್ತೋತ್ರ ಮಾಡ್ತಾಳೆ, ದೇವ್ರು ಹೊರಟು ಹೋಗ್ತಾನೆ, ಅಮ್ಮ ಹೊರಟು ಹೋಗ್ತಾಳೆ. ಇಷ್ಟೇ ಕೆಲಸ ನಾಳೆ ಇರೋದು. ಅದಕ್ಕೆ ಇದನ್ನು ಯಾರಿಗೆ ಹೇಳಬೇಕು ಅಂತ ಹೇಳ್ಯಾನ್ರಿ. ಇಷ್ಟೇನು ಉಪದೇಶ ಮಾಡ್ಯಾನಲ್ಲ ಕೃಷ್ಣ. ಹೆಂಗೆ ಗೀತಾದೊಳಗೆ ಹೇಳ್ಯಾನ, ಅದು ಕೃಷ್ಣಂದಲ್ರಿ, ಇದು ಕಪಿಲಂದ್ರಿ. ಮೊದಲು ಇವ್ ಕಾಪಿ ಹೊಡೆದಾನವ. ಯಾರು ವಾಸುದೇವ ಕಪಿಲ ವಾಸುದೇವನ್ ಕಾಪಿ ಹೊಡೆದಾನ್ರಿ ಯಾವಾಗಲೂ. ರಗಡ ಕಡೆ ಹೇಳ್ಯಾನ. ಮತ್ತೆ ನಾ ಇದು ಅಲ್ಲಿಂದ ತೊಗೊಂಡಿನಿ ಇಲ್ಲಿಂದ ತೊಗೊಂಡಿ ಅಂತ ತಿಳ್ಕೊಂಡು ಹೇಳಿ ದೇವ್ರು ಶಾಣ್ಯಾರಿ. ಎಲ್ಲ ತಾನೇ ಹೇಳಿಕ್ಕೆ ಹೋಗ್ಬಾರ್ದು, ಬೇರೆ ಬೇರೆದು ಒಂಚೂರು ಹೇಳ್ತಿರ್ಬೇಕಾಗ್ತದೆ. ಯಾಕಂದ್ರೆ ದೇವರು ಎಲ್ಲ ಓದ್ಯಾನ ಅಂತ ತಿಳಿಸ್ತಿರ್ಬೇಕಾಗ್ತಿರ್ತದೆ. ಬರೀ ತಂದ ಹೇಳಿದ್ರೆ ನಿಮ್ದ ಹೇಳಿದ್ರೆ ಆಚಾರ ಬೇರೆ ಏನು ಹೇಳಲೇ ಇಲ್ಲ ಅಂತ ಹಿಂಗೆ ಅನ್ಸ್ಕೋಬಾರ್ದ. ಅದಕ್ಕೆ ಅವ್ನು ದೇವ್ರು ಅಂತಾನೆ ನೈತತ್ ಖಲಾಯ ಉಪದೇಶೇತ್. ಇದನ್ನ ಖಲರಿಗೆ ಉಪದೇಶ ಮಾಡ್ಬೇಡ್ರಿ. ಖಲ ಅಂದ್ರೆ ಏನಪ್ಪಾ? ವಿಜೇಂದ್ರ ಸಿದ್ಧೇಂದ್ರ ಅಂತಾರೆ ಇಂದ್ರಿಯ ಆರಾಮ. ಅವ ಖಲ ಇದ್ದ ನೋಡ್ರಿ. ಅವ ಖಲ ಅಂದ್ರೆ ದುಷ್ಟ. ದುಷ್ಟ ಅಂತ ಅರ್ಥಲ್ಲ, ಇಂದ್ರಿಯಗಳಲ್ಲೇ ಆರಾಮ್ ಇರ್ತಾನಲ್ಲ ಅವ. ಏನ ಬಿಂದಾಚಾರ, ಇಂದ್ರಿಯಗಳಲ್ಲೇ ಆರಾಮ್ ಇರ್ತಾನಲ್ಲ ಅವ ಖಲ. ಅಥವಾ ಯಾದವಾರ ಪ್ರಕಾರ ಪರ ಉಪದ್ರವ ಕರ್ತ, ಇನ್ನೊಬ್ರಿಗೆ ಉಪದ್ರವ ಮಾಡ್ತಿರ್ತಾನಲ್ಲ ಅವನ್ ಖಲ ಅಂತ ಕರಿಬೇಕು. ಇನ್ನ ಅವಿನೀತಾಯ, ವಿನಯ ಇಲ್ಲದೆ ಇದ್ದವನಿಗೆ ಉಪದೇಶ ಮಾಡಬೇಡ್ರಿ. ನ ಸ್ತಬ್ಧಾಯ ಗುರುನಿಯೋಗ ಮಕುರ್ವಾಣ, ಗುರುಗಳ ಆಜ್ಞಾ ಪರಿಪಾಲನೆ ಮಾಡದೆ ಇದ್ದವಂಗೆ ಹೇಳಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ನ ಭಿನ್ನಾಯ ಅಂದ್ರೆ ವೈಷ್ಣವ ಸಮಯ ಇತರ ಸಮಯ ನಿಷ್ಠ ಅಂತಂತಾರೆ. ಭಿನ್ನ ಅಂದ್ರೆ ಏನರ್ಥ ಅದಕ್ಕೆ? ಬೇರೆ ಶಾಸ್ತ್ರಗಳಲ್ಲಿ ನಿಷ್ಠೆ ಉಳ್ಳವಂಗೆ ಇದನ್ನ ಹೇಳಲಿಕ್ಕೆ ಹೋಗ್ಬೇಡ್ರಿ. ಬೇರೆ ಪುಸ್ತಕಗಳನ್ನು ಎಷ್ಟು ಓದ್ತಿರೋದು, ಅವನ್ ಕಾದಂಬರಿ ಇವನ್ ಕಾದಂಬರಿ, ಅವನ್ ಕಥಿ ಇವನ್ ಕಥಿ, ಬ್ಯಾಸರ ಬಂದಾಗ ಓದೋದು ಬೇರೆ, ಅದನ್ನ ಜೀವನ ಮಾಡ್ಕೋಬಾರ್ದ್ರಿ. ನಮ್ಮಲ್ಲಿ ಏನಿರ್ತ ಕಾವ್ಯಶಾಸ್ತ್ರ ವಿನೋದ ಏನ ಕಾಲೋಗಚ್ಚತಿ ಮತ ಮತ್ತು ತಪ್ಪಲ್ಲ. ಮತ್ತೆ ಕಾವ್ಯಶಾಸ್ತ್ರ ವಿನೋದ ಇವಳನ್ನ ಕಾಲ ಕಳಿಬೇಕು, ಅದು ಇಟ್ಕೊಂಡ್ಬಿಡೋದು, ಅದನ್ನ ಓದ್ಕೋತ್ ಕೊಡೋದು, ಇವನ್ನೆಲ್ಲ ಪೂರ್ಣ ಕೃಷ್ಣಾರ್ಪಣೆ ಮಾಡ್ಬಿಡೋದು. ಹಿಂಗೆ ಮಾಡಿದವ್ರಿಗೆ ಹೇಳ್ಬೇಡ್ರಿ. ಆಮೇಲೆ ಧರ್ಮಧ್ವಜ ಹಾರಿಸ್ತಿರ್ತಾನ. ಧರ್ಮಧ್ವಜ ಅಂದ್ರೆ ಡಾಂಬಿಕ ಅಂತ ಅರ್ಥ. ಅವ್ನು ಹೇಳಿಕ್ಕೆ ಹೋಗ್ಬೇಡ್ರಿ. ನ ಲೋಲುಪಾಯ, ವಿಷಯಾಭಿಲಾಷೆ ಇದ್ದವ್ಗೆ ಹೇಳಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಗೃಹಾರೂಢ ಚೇತಸೆ ಅಂದ್ರೆ ಏನು? ಮನೆಯೊಳಗ ಕೂತವಂಗೆ ಹೇಳಿಕ್ಕೆ ಹೋಗ್ಬೇಡ್ರಿ. ಅದು ಹಂಗಲ್ಲ. ಅಂದ್ರೆ ನಮ್ಮ ತರ್ಕೊಳ್ಳೋ ಪ್ರಕಾರ ಹೇಳ್ತಿರ್ಬೇಕು. ಮನತ್ರಸ್ತಾಚಾರ ಹೊತ್ತಿಗೆ ಅದು ಮನತ್ರಸ್ತಾಚಾರ ಅಂದ್ರೆ ಏನು? ತಮ್ಮ ಮನ್ಯಾಗ ತಾವು ಕೂತಿರ್ತಾರ, ಬೇರೆ ಕಡೆ ಹೋಗೋದಿಲ್ಲ, ಅವ್ರು ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಬರೋದಿಲ್ಲ, ಏನೂ ಮಾಡೋದಿಲ್ಲ, ತಮ್ಮ ಮನ್ಯಾಗ ತಾವು ಕೂತಿರ್ತಾರೆ, ಅವ್ರ ಮನತ್ರಸ್ತಾಚಾರು. ಹಂಗೆ ಗೃಹಾರೂಢಾಯ ಮನೆಯೊಳಗೆ ಕೂತಾವ ಪುಣ್ಯಾತ್ಮ. ನಾಭಕ್ತಾಯ ನಮೇ ಜಾತು ನವದ್ಭಕ್ತ ದ್ವಿಷ. ಭಗವದ್ಭಕ್ತರ ದ್ವೇಷ ಮಾಡೋರ್ಗು ಹೇಳಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಭಕ್ತರಿಗೂ ಹೇಳಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇಷ್ಟು ಮಂದಿ ಹೇಳ್ಬೇಡ ಅಂದ್ರಿ. ಮತ್ತೆ ಯಾರಿಗೆ ಹೇಳ್ಬೇಕು? ಅದನ್ನೇ ಹೇಳ್ಬೇಕಲ್ಲ. ಅಂದ್ರೆ
ಶ್ರದ್ಧದಾನಾಯ ಭಕ್ತಾಯ ವಿನೀತಾಯ ಅನಸೂಯವೇ. ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ವಿನೀತನಾಗಿರಬೇಕು. ಭೂತೇಶ ಕೃತಮೈತ್ರಾಯ, ಅದೇ ಅಸೂಯೆ ಇರಬಾರದು. ಭೂತೇಶ ಕೃತಮೈತ್ರಾಯ, ಎಲ್ಲ ಪ್ರಾಣಿಗಳ ಮೇಲೆ ಒಂಚೂರು ಕೃಪೆ ಮಾಡ್ತಿರ್ಬೇಕು. ಶುಶ್ರೂಷ ಅಭಿರತಾಯ, ಗುರು ಸೇವಾ ಶುಶ್ರೂಷ ಮಾಡ್ತಿರ್ಬೇಕು. ಬಹಿರ್ಜಾತ ವಿರಾಗಾಯ, ಸ್ವರ್ಗಾದಿಗಳಲ್ಲಿ ವೈರಾಗ್ಯ ಇರಬೇಕು. ಶಾಂತಚಿತ್ತಾಯ ನಿರ್ಮತ್ಸರಾಯ ಶುಚಯೇ ಯಸ್ಯ ಅಹಂ ಪ್ರೇಯಸಾಂ ಪ್ರಿಯ, ಯಾರಿಗೆ ನಾನು ಅತ್ಯಂತ ಪ್ರೀತಿ ಪಾತ್ರನಾಗಿದ್ದೇನೋ ಅಂಥವನಿಗೆ ಹೇಳಬೇಕು ಅಂತ ಉಪದೇಶ ಮುಗಿಸಿ, ಇದನ್ನ ಶ್ರದ್ಧೆಯ ಶೃಣುಯಾದಂಬ, ಯಾರು ಶ್ರದ್ಧೆಯಿಂದ ಕೇಳ್ತಾರ ಒಂದ್ಸರ್ತಿ, ಯಾರು ಹೇಳ್ತಾರ ಒಂದ್ಸರ್ತಿ, ಅವರಿಬ್ಬರಿಗೂ ಫಲ ಕೊಟ್ಬಿಡ್ತೀನಿ ನಾನು. ಇದನ್ನು ಅನುಷ್ಠಾನ ಮಾಡೋದಲ್ಲ. ಮತ್ತ ಯೋ ಯೈದಂ ಶೃಣುಯಾದಂಬ ಶ್ರದ್ಧೆಯ ಪುರುಷ ಸಕೃತ್ ಯೋವ ಅಭಿದತ್ತೆ ಮಚ್ಚಿತ್ತ ಸಖೇತಿ ಪದವೀಂತಮೆ, ನನ್ನ ಮೋಕ್ಷಕ್ಕೆ ಬರ್ತಾರೆ, ನಾ ಕರ್ಕೊಂಡು ಹೋಗ್ತೀನಿ ಅಂತ ಇದರ ಫಲಶ್ರುತಿಯನ್ನು ಹೇಳಿದ. ಇದಾಯಿತು, ಫಲಶ್ರುತಿ ಮುಗೀತು. ಮುಂದೆ ಅಮ್ಮ ಈ 34ನೇ ಅಧ್ಯಾಯ ತೃತೀಯ ಸ್ಕಂದದ ಕೊನೆಯದ್ದು ಅಮ್ಮ ಏನು ಮಾಡಿದ್ಲು, ದೇವರ ಉಪದೇಶವನ್ನೆಲ್ಲ ಕೇಳಿ ಅಂತದ ನಾಳೆ ದಿವಸ ನೋಡಿ ಮುಕ್ತಾಯ ಮಾಡು. ಶ್ರೀಕೃಷ್ಣ ಅರ್ಪಣಮಸ್ತು. ಒಮ್ಮೆರ ಕೇಳ್ರಿ ಅಂತ 10 ಸಲ ಕೇಳಿ ಭಾಳ ಚಲೋ. ಒಮ್ಮೆರ ಕೇಳ್ರಿ, ದಿವ್ಸಕ್ಕೆ 3 ಸರ್ತಿ ಸಂಧಾನ ಮಾಡ್ಬೇಕು. ಒಮ್ಮೆರ ಮಾಡಿ ಚಲೋ ಹಿಂಗಂತ